ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ಬ್ರಹ್ಮಸ್ವರೂಪ ಪರಮಾ ಜ್ಯೋತಿರೂಪಾ ಸನಾತನೀ ಸರ್ವವಿದ್ಯಾಧಿದೇವೀಯ ತಸ್ಯೈ ವಾಚೇ ನಮೋ ನಮಃ. ಅಧಃ ಪೂರ್ಣಂ ಜಗತ್ಪ್ರಾಣಾನ್ ಸಂಸ್ಕೃತಂ ಸಂಸ್ಕೃತಿಂ ಗುರುಂ ಕೃಷಿಕಂ ಸೈನಿಕಂ ಗಾಂಚ ವಂದೇ ಭಾರತಮಾತರಂ. ಸ್ವಸ್ತ್ಯಸ್ತು ಸತಾಂ. ಹರಿ ಓಂ. ಗೀತೆಯ 18ನೆಯ ಅಧ್ಯಾಯದಲ್ಲಿ ಈ ಹಿಂದೆ 3 ಬಗೆಯ ಕರ್ತೃತ್ವವನ್ನು, 3 ಬಗೆಯ ಕರ್ಮವನ್ನು, 3 ಬಗೆಯ ಬುದ್ಧಿಯನ್ನು ನಿರೂಪಣೆ ಮಾಡ್ತಾ ಮುಂದೆ ಧೃತಿಯ ವೈಶಿಷ್ಟ್ಯವನ್ನು ನಿರೂಪಣೆ ಮಾಡ್ತಾ ಇದ್ದಾನೆ ಕೃಷ್ಣ. ಬುದ್ಧೇರ್ಭೇದಂ ಧೃತೇಶ್ಚೈವ ಗುಣತಸ್ತ್ರಿವಿಧಂ ಶೃಣು ಪ್ರೋಚ್ಯಮಾನಂ ಅಶೇಷೇಣ ಪೃಥಕ್ತ್ವೇನ ಧನಂಜಯ. ಬುದ್ಧಿ ಧೈರ್ಯಗಳ ಬಗೆಗೂ ಕೂಡ ತಿಳಿಯಬೇಕಾದದ್ದಿದೆ, ಅದರಲ್ಲೂ ವೈವಿಧ್ಯ ಇದೆ ಅಂತ ಕೃಷ್ಣ ನಿರೂಪಣೆ ಮಾಡಿ ಇಲ್ಲಿ ನಡೆಸಬೇಕಾದ ಧರ್ಮ, ಅಲ್ಲಿಗಾಗಿ ನಡೆಸಬೇಕಾದ ಧರ್ಮ, ಮಾಡಬೇಕಾದ್ದು ಮಾಡಬಾರದ್ದು, ಯಾವ ವಿಷಯಕ್ಕೆ ಹೆದರಬೇಕು, ಯಾವ ವಿಷಯಕ್ಕೆ ಧೈರ್ಯವಾಗಿ ಮುನ್ನುಗ್ಗಬೇಕು, ಯಾವುದು ಸಿಕ್ಕಿ ಹಾಕಿಕೊಳ್ಳುವಂತಹ ದಾರಿ, ಯಾವುದು ಬಿಡಿಸಿಕೊಳ್ಳಲಿಕ್ಕಾಗುವಂತಹ ದಾರಿ ಅನ್ನುವ ಈ ಎಲ್ಲ ಸಂಗತಿಗಳನ್ನು ಯಾರ ಬುದ್ಧಿ ಅರಿಯಬಲ್ಲುದೋ ಅವನ ಬುದ್ಧಿಯನ್ನು ಸಾತ್ವಿಕ ಅಂತಾರೆ. ಧರ್ಮಗಳ ನಡುವಿನ ಅಂತರ, ಬಿಡುಗಡೆ ಮತ್ತು ಬಂಧನದ ನಡುವಿನ ಅಂತರ, ಯಾವುದು ಬೇಕು ಯಾವುದು ಬೇಡ, ಯಾವುದು ಮಾಡಬೇಕು ಯಾವುದು ಮಾಡಬಾರ್ದು, ಇದು ಯಾವುದನ್ನೂ ತಿಳ್ಕೊಳ್ಳಿಕ್ಕೆ ಆಗದೆ ಒಂಥರ ಅಡಕತ್ತರಿಯಲ್ಲಿ ಬಿದ್ದಿರುವ ಬುದ್ಧಿ ಯಾರದ್ದೋ ಅವನದ್ದು ಸಾತ್ವಿಕವಾದದ್ದಲ್ಲ. ಅದು ಅದರಲ್ಲಿ ರಾಜಸ ಗುಣ ಸೇರಿಕೊಂಡಿರುತ್ತೆ. ಇನ್ನು ಆ ಧರ್ಮವನ್ನೇ ಸರಿ ಅಂತ ಸಮರ್ಥಿಸುವ, ಯಾವ ಸಂಗತಿಯನ್ನು ಕೇಳಿಸಿಕೊಳ್ಳುವಾಗಲೂ ವಿಪರೀತವೇ ಅರ್ಥ ಆಗುವ, ನೀನು ಯಾವುದಾದ್ರೂ ಒಂದು ವಿಷಯವನ್ನು ಚೆನ್ನಾಗಿ ಅರಿತುಕೊಳ್ಬೇಕಾದ್ರೆ ಇಂತಹದ್ದೊಂದು ಕರ್ತವ್ಯ ಮಾಡಬೇಕು ಅಂತ ಅವನಿಗೆ ಹೇಳಿದ್ರೆ, ಅಂದರೆ ನೀನು ನನಗೆ ಈ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇದೆಯಾ? ಈ ಕೆಲಸ ಆಗೋದಕ್ಕೆ ಇದೊಂದು ಮಾಡಬೇಕು ಅಂತ ಅವನಿಗೆ ಒಳ್ಳೆಯದನ್ನೇ ಹೇಳಿದರು, ಅವನದರ ಒಂದು ಭಾಗದ ಮಾತನ್ನು ಮಾತ್ರ ಮಾಡಬೇಕಾದ್ರೆ ಅಂದರೆ ನನ್ನ ಹತ್ರ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋದನ್ನೇ ಹೇಳ್ತಿದ್ದಾರೆ ಇವರು, ಅಂದರೆ ನಾನು ಮಾಡಬಾರ್ದಾ ಅಂತ ಏನು ಹೇಳಿದರೂ ಎಲ್ಲದಕ್ಕೂ ವಿರುದ್ಧವಾದ ಚಿಂತನೆಯಲ್ಲಿಯೇ ತೊಡಗುವಂತಹ ಬುದ್ಧಿಯನ್ನು ಎಲ್ಲ ಹೇಳಿ ಆದಮೇಲೂ ಮೊದಲಿಂದ ಪ್ರಶ್ನೆ ಇರುತ್ತೆ ಅವರಿಗೆಲ್ಲ ಬಿಡಿಸಿ ಹೇಳಿರುತ್ತೆ, ಹೀಗಲ್ಲ ಹಾಗೆ, ಹಾಗಲ್ಲ ಹೀಗೆ, ಅದು ಈ ಥರ ಆಗಬೇಕು ಆ ಥರ ಆಗಬೇಕು. ಪ್ರಶ್ನೆಗೆ ಉತ್ತರಗಳಿಗೆಲ್ಲ ತಲೆಯಾಡಿಸಿ ಕೊನೆಗೆ ಮತ್ತೆ ಮೊದಲಿನಿಂದನೇ ಇದು ಹೀಗಲ್ಲ, ಇದು ತಪ್ಪು, ಈ ಕಾಯ್ದೆ ಸರಿ ಇಲ್ಲ, ಈ ನಮಗೆ ಅದೆಲ್ಲ ಗೊತ್ತಿಲ್ಲ, ಒಟ್ಟು ಈ ಕಾಯ್ದೆ ವಾಪಸ್ ತಗೊಳ್ಳಿ, ಕಾಯ್ದೆ ಇಲ್ಲಪ್ಪ, ಅದರ ಉದ್ದೇಶ ಹೀಗೆ, ಅದು ಇಂಥ ಉಪಯೋಗ ಕೊಡುತ್ತೆ, ಇನ್ನಿಷ್ಟು ಜನಕ್ಕೆ ಅದರ ಸಹಾಯ ಆಗುತ್ತೆ. ನಾನು ಒಮ್ಮೆ ಒಂದು ಸರ್ತಿ ಡಿಸೈಡ್ ಮಾಡಿದ ಮೇಲೆ ನನ್ನ ಮಾತು ನಾನೇ ಕೇಳಲ್ಲ ಅಂತ ಏನೋ ಒಂದು ಭಾರೀ ಬಲವಾದ ಒಂದು ಮಾತುಗಳನ್ನು ನಾನು ದೃಢವಾಗಿ ಹೇಳಿಬಿಟ್ಟಾಗಿದೆ, ಅದರಿಂದಾಗ ಅದನ್ನು ಹಿಂತೆಗಿಲಿಕ್ಕಾಗೋದಿಲ್ಲ ಅನ್ನೋ ಥರ ಒಟ್ಟು ಏನೇ ತಿಳಿಸಿದರೂ ಕೂಡ ತಿಳಿದುಕೊಳ್ಳಲು ಬಯಸದ ಮನಸ್ಥಿತಿಯ ಬುದ್ಧಿಯನ್ನು ತಾಮಸ ಬುದ್ಧಿ ಅಂತ ಕರೀತಾರೆ. ಮುಂದೆ ಧೃತಿಯ ಬಗ್ಗೆ ಹೇಳ್ತಾ ಇದ್ದಾನೆ. ಧೃತ್ಯಾಯಯ ಧಾರಯತೆ ಮನಃ ಪ್ರಾಣೇಂದ್ರಿಯ ಕ್ರಿಯಾ ಯೋಗೇನ ವ್ಯಭಿಚಾರಿಣ್ಯಾ ಧೃತಿಃ ಸಾ ಪಾರ್ಥ ಸಾತ್ವಿಕೀ. ಯಯಾ ಮನಃ ಪ್ರಾಣೇಂದ್ರಿಯ ಕ್ರಿಯಾ ಧಾರಯತೆ ಅವ್ಯಭಿಚಾರಿಣ್ಯಾ ಯೋಗೇನ ಧಾರಯತೆ ಯಯಾ ಧೃತ್ಯ.
ಸಾ ಧೃತಿ ಸಾತ್ವಿಕಿ ಅಂತ ಹೇಳ್ತಾ ಇದ್ದಾನೆ. ಅವ್ಯಭಿಚಾರಿಣ್ಯ ಯೋಗೇನ, ಒಂದೊಂದು ದಿವಸಕ್ಕೆ ಒಂದೊಂದು ಥರ ವಿಚಲಿತಗೊಳ್ಳದ ದೃಢವಾದ ವಿಶ್ವಾಸವುಳ್ಳ, ಯಾವುದು ಸತ್ಯ ಎನ್ನುವುದನ್ನು ಗಟ್ಟಿಯಾಗಿ ನಂಬಿದ, ವಿಷಯದ ದೃಷ್ಟಿಯಿಂದ ಮತ್ತಷ್ಟು ಆಳಕ್ಕೆ ಹೋಗುವ ದಾರಿಯಲ್ಲೂ ಎಡವದ ಶುದ್ಧ ಭಕ್ತಿ ಏನಿದೆ, ಇವತ್ತಿಲ್ಲಿ ನಾಳೆ ಇಲ್ಲಿ, ನಾಳದಿಲ್ಲಿ, ನಾಳದ ಮತ್ತೊಂದು ಕಡೆ ಅಂತ ಇದೊಂದು ರೀತಿ. ಅಥವಾ ಇದೇ ವಿಷಯದಲ್ಲೂ ಸಂದೇಹ, ಅಕಸ್ಮಾತು ನಾವೆಲ್ಲಿ ನೋಡಿದ್ದೀವಿ ಈ ರೀತಿ ಭಕ್ತಿ ಮಾಡಿ ನಮಗೆ ಬಿಡುಗಡೆ ಮಾಡದೇ ಇದ್ದರೆ, ಅದಕ್ಕೆ ನಿರಂತರ ಕಥಾಶ್ರವಣ ಮಾಡುವ ನಿರಂತರ ನಮ್ಮ ಒಳಗಿನ ಎಲ್ಲ ಏನೇನೋ ಬೇಗುದಿಗಳನ್ನು ಶಾಸ್ತ್ರದ ಮೇಲೆ ತೋರಿಸೋದು. ಶಾಸ್ತ್ರ ಹೇಳಿರುತ್ತೆ ಇಂಥದ್ದು ಮಾಡಿದರೆ ನಿಮ್ಮ ಮನಸ್ಸು ರಿಲೀಫ್ ಆಗುತ್ತೆ ಅಂತ. ಏನು ಗ್ಯಾರಂಟಿ ರಿಲೀಫ್ ಆಗುತ್ತೆ ಅಂತ? ಮಾಡಬೇಕಾಕೆ ಅಂತ ಆ ಒಂದು ಪರಿಣಾಮದ ನಿರೂಪಣೆಯನ್ನು ಎಷ್ಟು ಪರಿಣಾಮಕಾರಿಯಾಗಿ ಮಾಡಿ ಹೇಳಿದರೂ ಕೂಡ ಒಳಗಿನ ಯೋಚನೆಯಲ್ಲಿ ಡೈಲ್ಯೂಷನ್ ಇದ್ದೇ ಇರುತ್ತೆ. ಎಷ್ಟು ಹೇಳಿದರೂ ಅದು ಡೈಲ್ಯೂಟ್ ಆಗ್ತಾನೇ ಹೋಗುತ್ತೆ, ನಿಲ್ಲುವುದೇ ಇಲ್ಲ ಅದರ ಮನಸ್ಸಿನಲ್ಲಿ. ಇದು ಹಾಗಲ್ಲ, ಧಾರಯತೆ, ದೃಢವಾಗಿ ನಿಲ್ಲುತ್ತೆ. ಮೇಲ್ನೋಟಕ್ಕೆ ಧೃತಿ ಅನ್ನುವ ಶಬ್ದವನ್ನು ಇಲ್ಲಿ ಧೈರ್ಯ ಅನ್ನುವ ಅರ್ಥದಲ್ಲಿ ಬಳಸಿದ್ದು ಹೌದಾದರೂ ಹೌದದು, ಆದರೆ ಅದು ಇನ್ನೂ ಗಟ್ಟಿಯಾಗಿ ಕೃಷ್ಣ ಏನು ಹೇಳಲಿಕ್ಕೆ ಹೊರಟಿದ್ದಾನೆ ಅಂತಂದರೆ, ಯಾವ ವಿಷಯವನ್ನು ಒಬ್ಬ ಗ್ರಹಿಸ್ತಾನಲ್ವ, ಆ ಗ್ರಹಿಸಿದ ವಿಷಯ ಮತ್ತೆ ಅಲ್ಲಾಡುವುದಿಲ್ಲ. ಈಗ ಯಮ, ನಿಯಮ, ಆಸನ, ಪ್ರಾಣಾಯಾಮ ಅಂದರೆ ಅದು ಕೇವಲ ಪುಸ್ತಕದಿಂದ ಗ್ರಹಿಸಿದ ಸಂಗತಿ ಅಲ್ಲ, ಅನುಷ್ಠಾನದಿಂದಲೂ ಅದು ಹೌದು ಅಂತ ಅರಿವಿಗೆ ಬಂದು ಮನಸ್ಸಿನಲ್ಲಿ ಕೂತ ಸಂಗತಿ ಉಂಟಲ್ಲ, ಆ ಆತ್ಮವಿಶ್ವಾಸದ ಬಲ ಅದು ಧೃತಿಯಾಗಿರುತ್ತೆ. ಅದು ಮೂರು ಥರ ಅಂತ. ಯಾವುದು ಅವ್ಯಭಿಚಾರಿಣ್ಯ ಯೋಗೇನ, ಯಾವುದು ವ್ಯಭಿಚರಿಸದ ನೂರಾರು ಕಡೆಗೆ ಸಾಗದ ಏಕರೂಪತೆಯಿಂದ ಕೂಡಿರುವ ಸತ್ವವನ್ನು ಸತ್ಯವನ್ನು ಒಪ್ಪಿಕೊಂಡು ಸಾಗಿದಂತಹ ಧೃತಿ ಏನಿದೆ, ಅದು ಮನಃ ಪ್ರಾಣ ಇಂದ್ರಿಯ, ಮನಃ ಪ್ರಾಣೇಂದ್ರಿಯ ಕ್ರಿಯಾ ಧಾರಯತೆ, ಮನಸ್ಸಿನ ಹಿಡಿತವನ್ನು ಸಂಪಾದಿಸುತ್ತೆ. ಪ್ರಾಣ ಅಂತಂದರೆ ಇಲ್ಲಿ ಚಟುವಟಿಕೆಗಳು, ದೇಹದ ಚಟುವಟಿಕೆಗಳು, ಇಂದ್ರಿಯದ ಚಟುವಟಿಕೆ, ಈ ಮೂರೂ ಕೂಡ ಅಂದರೆ ದೈಹಿಕವಾದ ಚಟುವಟಿಕೆ, ಐಂದ್ರಿಯಕವಾದ ಚಟುವಟಿಕೆ, ಅದು ಮಾತಿನ ಚಟುವಟಿಕೆ, ಕೊನೆಯದ್ದು ಮನಸ್ಸಿನ ಚಟುವಟಿಕೆ. ಇದರಲ್ಲಿ ಇಂದ್ರಿಯಗಳ ಚಟುವಟಿಕೆಯನ್ನು ತಡೆಯಬಹುದು, ಏನಾದರೂ ಒಂದು ಹೇಳಿ ಹೋಗಬಾರ್ದು ಅಂತ ತಡೆದು ನಿಲ್ಲಿಸ್ಬೋದು. ದೇಹದ ಚಟುವಟಿಕೆಯನ್ನು ಕಟ್ಟಾಕಿ ಕೊಡಿಸ್ಬೋದು. ಮಾತಿನ ಚಟುವಟಿಕೆಯನ್ನು ಹೊಲ್ಕೊಂಡು ಬಿಡ್ತೇನೆ ಅನ್ನುವ ರೀತಿ ಯೋಚನೆ ಮಾಡಿ ತಡೆದು ನಿಲ್ಲಿಸ್ಬೋದು. ಆದರೆ ಮನಸ್ಸಿನದ್ದು ಅವನಿಗೆ ಧೃತಿ ಅನ್ನೋದು ಸಾತ್ವಿಕವೋ ಅಲ್ಲವೋ ಅನ್ನೋದು ಹೆಚ್ಚು ಅವನಿಗೆ ಬೇಗ ಅರ್ಥ ಆಗುವುದೇ. ಅಂದರೆ ಬಿಡಿಸಿಕೊಳ್ಬೇಕು ಅಂತ ಗೊತ್ತಿದ್ದು ಪರೀಕ್ಷೆ ಮಾಡಿದಾಗ ಮಾತ್ರ ಅದು ಸಾತ್ವಿಕವೋ ರಾಜಸವೋ ಅಂತ ಅವನಿಗೆ ಯೋಚನೆಗೆ ಬರುತ್ತೆ. ಇಲ್ಲ ಅವನ ಯೋಚನೆಯಲ್ಲಿ ಇರುವ ಧೃತಿಯೇ ತಾಮಸವಾದರೆ ಈ ಯೋಚನೆ ಮಾಡಲಿಕ್ಕೆ ಆಗೋದಿಲ್ಲ. ಇದು ಅವ್ಯಭಿಚರಿತವಾಗಿರಬೇಕಿತ್ತು, ನನ್ನ ಭಕ್ತಿ ಜಾರಿ ಹೋಗಿದೆ, ಇದು ಯಾವುದು ಗೊತ್ತಾಗಲ್ಲ, ನಾನು ಮಾಡಿದ್ದು ಸರಿ ಅಂತ ಅಷ್ಟೇ ಇರುತ್ತೆ. ಆದರೆ ಒಬ್ಬ ಸಾತ್ವಿಕನಿಗಾಗುವಾಗ ಅವನ ದಾರಿಯಲ್ಲಿ ಯೋಚನೆಯಲ್ಲಿ ಸಾತ್ವಿಕತೆ, ಧೃತಿಯಲ್ಲಿ ಸಾತ್ವಿಕತೆ ಇದೆಯೋ ಅನ್ನುವ ಒಂದು ಪ್ರಶ್ನೆ ಬಂದಾಗ ನಮ್ಮನ್ನು ನಾವು ಎಷ್ಟು ದೂರದ ತನಕ ಕೇಳ್ಕೊಂಡು ಹೋಗಿದೆ. ಯಾಕೆಂದರೆ ಮನಸ್ಸಿನ ಯೋಚನೆಯನ್ನು ಹೀಗೆ ಇರಬೇಕು ಅಂತ ಯಾರೂ ತಡಿಲಿಕ್ಕಾಗೋದಿಲ್ಲ, ಹೀಗೆ ಬರಬೇಕು ಅಂತ ಯಾರು ಆರ್ಡರ್ ಮಾಡಲಿಕ್ಕಾಗೋದಿಲ್ಲ. ಅದು ಬರುತ್ತೆ ಇಚ್ಛೆ. ಮನಸ್ಸಿನಲ್ಲಿ ಕೆಟ್ಟ ಇಚ್ಛೆ ಬಂದದ್ದೇ ದೊಡ್ಡ ಅನರ್ಥ ಅಲ್ಲ, ಆದರೆ ಆ ಇಚ್ಛೆಯನ್ನು ಕಾರ್ಯರೂಪಕ್ಕೆ ತರುವ ಪ್ರಯತ್ನ ಏನಿದೆ, ಎಷ್ಟೋ ಸರ್ತಿ ಏನೇನೋ ಮನಸ್ಸಿನಲ್ಲಿ ಬಂದಾಗ ಅದನ್ನು ಬರಲಿಕ್ಕೆ ಬಿಡುವುದರ ಉದ್ದೇಶ ಕೆಲವೊಮ್ಮೆ ಅದು ಹೊರಕ್ಕೆ ಬಂದ ಮೇಲೆ ಮತ್ತೆ ಅದು ನನ್ನೊಳಗೆ ಬರಬಾರ್ದು ಅಂತ. ಹಾಗೆ ಬಂದು ಹೋಗುವ ಪರಿಸ್ಥಿತಿಯಲ್ಲೇ ಕೆಲವೊಂದು ಸರ್ತಿ ನಮಗೆ ಅದರ ಮನಸ್ಸಿನ ಸ್ವರೂಪ ತಿಳಿಯದೇ ಇದ್ದದ್ರಿಂದ ನನಗೆ ಇದೊಂದು ಕೆಟ್ಟ ಯೋಚನೆ ಬಂದುಬಿಡ್ತು, ನಾನು ಕೆಟ್ಟವನು ನಾನು ಅಂತ ಡಿಪ್ರೆಷನಿಗೆ ಹೋಗುವ ಸ್ಥಿತಿ ಇರುತ್ತೆ. ಬರೋದು ತಪ್ಪು ಅಂದರೆ ಮುಂದುವರಿಯೂ ತಪ್ಪು. ಬಂದದ್ದನ್ನು ನಾವೇನು ನಿಯಂತ್ರಣ ಮಾಡಲಿಕ್ಕೆ ಆಗ್ತಾ ಇಲ್ಲ. ಆದರೆ ಯಾವಾಗ ಅವನ ಧೃತಿ ಗಟ್ಟಿಯಾಗುತ್ತೋ, ಸಾತ್ವಿಕವಾಗುತ್ತೋ, ಅಂತಹ ಯೋಚನೆಗಳಿಂದ ಮನಸ್ಸು ಹಿಂತೆಗೆಯಲ್ಪಡುತ್ತೆ. ಆ ಯೋಚನೆಗಳನ್ನು ಮತ್ತಷ್ಟು ಬೆಳೀಲಿಕ್ಕೆ ಬಿಡುವುದಿಲ್ಲ. ಅಥವಾ ಅದು ಮತ್ತೆ ಒಂದು ದಿವಸದ ಸಾಧನೆ ಅಲ್ಲ, 50 ದಿವಸ ನಾನೊಂದೇನೋ ಕಾರ್ಯಕ್ರಮವನ್ನು ಮಾಡಿ ಹೀಗೆ ಮಾಡಿ ಮನಸ್ಸನ್ನು ಮಂಡಲ ಪೂಜೆ ಮಾಡಿ ಮುಗಿಸಿಬಿಡ್ತೇನೆ, ಇದೆಲ್ಲ ಇದು ನಿರಂತರ ಪ್ರಯತ್ನ. ಚಲನಶೀಲವಾದಂತಹ ಪ್ರಯತ್ನದಲ್ಲಿ
ಪ್ರಾಮಾಣಿಕವಾದ ಪ್ರಾರ್ಥನೆಯನ್ನು ಭಗವಂತನಲ್ಲಿ ಭಕ್ತಿಯಿಂದ ನಡೆಸಿದಾಗ ಮನಸ್ಸು, ಇಂದ್ರಿಯಗಳು, ಮಾತು, ಉಳಿದ ದೇಹದ ಚಟುವಟಿಕೆಗಳು ಇದೆಲ್ಲದರ ಮೇಲೆ ಕ್ರಿಯಾ ಧಾರಯತೆ, ಈ ಎಲ್ಲ ಚಟುವಟಿಕೆಗಳ ಮೇಲೆ ಈ ಧೃತಿ ಎನ್ನುವುದು ತನ್ನ ಹತೋಟಿಯಿಂದ ಅವುಗಳನ್ನು ಎಲ್ಲೂ ಜಾರದಂತೆ ನೋಡಿಕೊಳ್ಳುತ್ತೆ. ಆಗ ಆ ಧೃತಿಯನ್ನು ಸಾತ್ವಿಕವಾದ ಧೃತಿ, ಬೇಡದ ಕಡೆಗೆ ಮನಸ್ಸು ಹೋಗುವುದನ್ನು ಹಿಂದಕ್ಕೆ ತರುವ, ಬೇಡದೆಡೆಗೆ ಸಾಗುವ ಇಂದ್ರಿಯಗಳನ್ನು ಬಾಗಿಸುವ, ಬೇಡದ ಮಾತುಗಳನ್ನು ಆಡುವುದಕ್ಕೆ ಪ್ರಯತ್ನಿಸುವ ಮಾತುಗಳನ್ನು ತಡೆಯೊಡ್ಡುವ. ಕೆಲವೊಂದು ಸರ್ತಿ ಏನಾಗುತ್ತೆ ಅಂದರೆ, ಇದು ತಡೆಯುವುದು ಅಂತಲೂ ದೊಡ್ಡ ಸಂಗತಿ ಅಲ್ಲ, ತಡೆದದ್ದು ಇನ್ನೆಲ್ಲಾದರೂ ಬರ್ಸ್ಟ್ ಆಗುತ್ತೆ ಅನ್ನೋದು ಗೊತ್ತಿಲ್ಲದೆ ಹೋಗೋದು ಮತ್ತು ಸಮಸ್ಯೆಯ ಸಂಗತಿ. ಒಂದು ಕಡೆ ತಡೆದು ನಿಲ್ಲಿಸ್ತಾನೆ, ಇಲ್ಲಿ ತಡ್ಕೊಳ್ತಾನೆ, ಇನ್ಯಾರೋ ಒಬ್ಬ ಬರ್ತಾನೆ ಪಾಪದವನು, ಅವನ ಹತ್ರ ಯಾಕೆ ತಡ್ಕೊಂಡ ಅಂದರೆ ಬೈಬಾರ್ದು ಅಂತಲ್ಲ, ಅವನ ಹತ್ರ ಬೈದರೆ ವಾಪಸ್ 2 ಪೆಟ್ಟು ಬೀಳುತ್ತೆ ಅಂತ, ಅಷ್ಟಕ್ಕೆ ತಡ್ಕೊಂಡಿದ್ದು. ಇಲ್ಲಿ ಇವನ ಹತ್ರ ಯಾಕೆ ಬೈತಾನೆ ಅಂದರೆ ಇವನು ಪೆಟ್ಟು ತಿಂದು ಅಥವಾ ಇವನೇನಾದರೂ ವಾಪಸ್ ಮಾತಾಡಿದ್ರು ನಾನು 2 ಹೊಡೆದು ಅವನನ್ನು ಮುಗಿಸ್ಬಹುದು ಅಂತ. ಅಂದರೆ ಈ ತಡೆಯುವಿಕೆಯಲ್ಲೂ ಕೂಡ ಸಕಾರಣವಾಗಿ ಅದು ಇನ್ಯಾವತ್ತೂ ಕೂಡ ನಮ್ಮನ್ನು ಒಳಗಿನಿಂದ ಬಾಧಿಸಬಾರದು. ಆ ರೀತಿ ತಡೆದು ನಿಲ್ಲಿಸಿಕೊಳ್ಳುವ ಅರಿವಿನೊಂದಿಗೆ ಕೂಡಿದ ಧೃತಿ ಏನಿದೆ ಅಂದರೆ ಗ್ರಹಣ ಶಕ್ತಿ ಅಂತ ಅರ್ಥ, ಧಾರಣ ಶಕ್ತಿ. ಯಾವ ವಿಷಯವನ್ನು, ಯಾವ ತತ್ವವನ್ನು, ಯಾವ ರೂಪವನ್ನು ಅವನು ಧೈರ್ಯವಾಗಿ ಇದು ಹೀಗೇನೆ, ಜಗತ್ತಿರುವುದೇ ಹೀಗೆ, ಚಕ್ರದ ಹಾಗೆ ನಿರಂತರ ಸುತ್ತುತ್ತಾ ಇದೆ, ಇಲ್ಲಿ ಯಾವುದೂ ಶಾಶ್ವತ ಅಲ್ಲ, ಈ ಎಲ್ಲ ಸಂಬಂಧಗಳು ಕೂಡ ಒಂದು ಕಾಲದಲ್ಲಿ ತನ್ನಿಂದ ತಾನೇ ಅಂಟಿಕೊಂಡಿವೆ ಅಂತಂದಮೇಲೆ ತನ್ನಿಂದ ತಾನೇ ಬಿಚ್ಚಿಕೊಳ್ಳುತ್ತೆ. ಬಿಚ್ಚಿಕೊಳ್ಳುವುದಕ್ಕೆ ಸಿದ್ಧವಾಗಿಯೇ ಗಂಟು ಹಾಕಿಕೊಳ್ಳುವುದು ಅನ್ನುವ ಎಚ್ಚರದೊಂದಿಗೆ ಒಂದು ಸಂಬಂಧವನ್ನು ಯಾರು ಕಟ್ಟಿಕೊಳ್ತಾನೋ, ಬಿಟ್ಟು ಹೋಗುವಾಗಲೂ ಕಟ್ಟುವಾಗದು ಯಾವ ರೀತಿಯ ಸಂತೋಷ ಕೊಟ್ಟಿತ್ತೋ ಬಿಟ್ಟು ಹೋಗುವಾಗಲೂ ತಾನಾಗಿ ಬಿಟ್ಟು ಹೋಗಲಿಕ್ಕೆ ಇರುವುದು ಅಂತ ಎಚ್ಚರ ಇದ್ದೇ ಬಿಟ್ಟು ಕೊಡ್ತಾನೆ. ಹೇಗೆ ರಾಮಚಂದ್ರ ತನ್ನ ಸಿಂಹಾಸನದ ಪೂರ್ತಿ ಕಾರ್ಯಕ್ರಮಗಳೆಲ್ಲ ನೆರವೇರಿ ಮರುದಿವಸ ಬೆಳಗ್ಗೆ ಅಷ್ಟೊತ್ತಿಗೆ ಕಾಡಿಗೆ ಹೊರಡಬೇಕು ಅಂತಾಗಲೂ ಅವನ ಮನದ ಎಡೆಯಲ್ಲೂ ಕೂಡ ಒಂದು ನೋವಿನ ಎಳೆ ಹೇಗೆ ಬರಲಿಲ್ವೋ ಅದು ಒಂದು ಧೃತಿ ಅಂತ. ಆ ರೀತಿಯಾದ ತನ್ನವರೆಲ್ಲರೂ ಕೂಡ ಹೊಡೆದಾಡಿಕೊಂಡು ಸಾಯುವಾಗಲೂ ಕೃಷ್ಣನ ಮನದಲ್ಲಿ ಒಂದು ರೀತಿಯ ತನ್ನ ಇಡೀ ಕುಲವೇ ನಾಶ ಆಗುತ್ತೆ ಅಂತಂದಾಗ ಈ ಮಾತು ಕೃಷ್ಣ ಹೇಳ್ತಾ ಇದ್ದಾನೆ ಅಂದರೆ ಕೃಷ್ಣನಿಗೆ ಈ ಮಾತು ಹೇಳುವ ಅಧಿಕಾರ ಇದೆ ಅಂತ ಅರ್ಥ. ನಮಗೆ ಸಮಾಧಾನ ಮಾಡುವಾಗ ಇನ್ನೊಬ್ಬರಲ್ಲಿ ಯಾವ ಗುಣವನ್ನು ಅವರು ತಪ್ಪು ನಡ್ಕೊಳ್ಬಾರ್ದಿತ್ತು ಅಂತ ಹೇಳ್ತೇವೋ ಅದೇ ಪರಿಸ್ಥಿತಿ ನಮಗೆದುರಾದಾಗ ಆ ಮಾತು ಮರ್ತು ಹೋಗುತ್ತೆ. ನಮ್ಮಲ್ಲಿ ಅದು ಶೇಕ್ ಆಗುತ್ತೆ ಯೋಚನೆಗಳು, ಹೀಗಾಗೋಯ್ತಲ್ವ. ಕೆಲವೊಂದು ಸರ್ತಿ ಅದು ಅಂತಾನೆ, ನಾನೇ ಇನ್ನೊಬ್ರಿಗೆ ಹೇಳ್ತೇನೆ ನನಗೆ ಹೀಗಾಗ್ತಾ ಇದೆ, ತಡಿಲಿಕ್ಕೆ ಆಗ್ತಾ ಇಲ್ಲ ಅಂತ. ಅಂದರೆ ಯಾರು ಈ ಹೇಳುವುದರಲ್ಲೂ ಅನುಸರಿಸುವುದರಲ್ಲೂ ಎರಡರಲ್ಲೂ ಸಮಸ್ಥಿತಿಯನ್ನು ಕಾಯ್ದುಕೊಳ್ಳುವ ಶಕ್ತಿಯನ್ನು ಇಂದ್ರಿಯಗಳ ಮೇಲೆ, ಮನಸ್ಸಿನ ಮೇಲೆ, ಮಾತಿನ ಮೇಲೆ ನಿಯಂತ್ರಣವನ್ನು ಸಾಧಿಸುವುದಕ್ಕೆ ಯಾವ ಧೃತಿ ಸಹಕಾರ ಕೊಡುತ್ತೋ ಅಂತಹ ಧೃತಿ ಅನ್ನೋದು ಸಾತ್ವಿಕವಾದ ಧೃತಿ. ಅದು ಧಾರಣ ಶಕ್ತಿ. ಯಾವುದೇ ವಿಷಯವನ್ನು ಇದು ಹೀಗೆ ಅಂತ ನಿರ್ಧಾರ ಆದ ಮೇಲೆ ಅದರ ಮೇಲೆ ಜಿಜ್ಞಾಸೆ ಬರುವುದು ತಪ್ಪಲ್ಲ, ಆದರೆ ತಿಳಿದಿದ್ದೇನೆ ಅನ್ನುವ ಸಂಗತಿಯಲ್ಲೇ ಅದು ಹೌದೋ ಅಲ್ವೋ ಅನ್ನುವ ಪೂರ್ತಿ ಬೇರೆ ಕಿತ್ತು ಹೋಗುವ ರೀತಿಯ ಸಂದೇಹದ ಯೋಚನೆಗಳಿಲ್ಲದ ನಿರ್ಧಾರ ಏನಿದೆ, ಧೈರ್ಯ ಏನಿದೆ, ಇದು ಸಾತ್ವಿಕವಾದ ಧೃತಿ ಅಂತ. ಮುಂದೆ ಯಯಾತು ಧರ್ಮ ಕಾಮಾರ್ಥಾನ್ ಧೃತ್ಯಾ ಧಾರಯತೇರ್ಜುನ ಪ್ರಸಂಗೇನ ಫಲಾಕಾಂಕ್ಷಿ ಧೃತಿ ಸಾ ಪಾರ್ಥರಾಜಸಿ. ಯಾವುದರಿಂದ ಧರ್ಮ ಕಾಮಾರ್ಥಗಳು ಧರಿಸಲ್ಪಡುತ್ತೋ ಹೇ ಅರ್ಜುನ, ಪ್ರಸಂಗ ಬಂದಾಗ ಏನು ಫಲಗಳು ಬೇಕೋ ಅದರ ಕಡೆಗೆ ಮನಸ್ಸು ಜಾರುತ್ತೋ, ಆದರೆ ತೆಗೆದುಕೊಂಡ ನಿರ್ಧಾರದ ವಿಷಯದಲ್ಲಿ ಸಂದೇಹ ಇಲ್ಲ. ಆದರೆ ಆ ನಿರ್ಧಾರದಿಂದ ತನಗೊಂದು ಬರಬೇಕಾದದ್ದೇನು ಅನ್ನುವ ನಿರ್ಧಾರವೂ ಇರುತ್ತೆ. ಅದು ಬಯಕೆಯಿಂದ ಕೂಡಿದ ನಿರ್ಧಾರವಾಗಿದ್ದರೆ ಆ ಧೃತಿ ಅನ್ನೋದು, ಧೈರ್ಯ ಅನ್ನೋದು, ಆ ಬೇಕು ಅನ್ನೋದರ ಜೊತೆಗೆ ಸೇರಿದ ಧೈರ್ಯ ಏನಿದೆ ಇದನ್ನು ರಾಜಸವಾದ ಧೃತಿ ಅಂತ. ಧರ್ಮರಾಜನಿಗೆ ಧರ್ಮ ನಡೆಸುವುದಕ್ಕೊಂದು ಧೃತಿ ಇತ್ತು. ಹಿಂದೆ ಹೇಳಿದ್ದೇನು ಅಂದರೆ ಮಾಡಬೇಕು, ಇದು ನನ್ನ ಕರ್ತವ್ಯ ಅನ್ನುವ ಒಂದು ಹಠದಿಂದ ಮಾಡ್ತಾ ಇದ್ದ ಹೊರತು ನನ್ನನ್ನು ಧರ್ಮ ರಕ್ಷಿಸಬೇಕು ಅನ್ನುವ ನಿರೀಕ್ಷೆ ಇದ್ದದ್ದಲ್ಲ. ರಕ್ಷಿಸಲಿಲ್ಲ ಅನ್ನುವ ಆಕ್ರೋಶ ಅವನಿಗೆ ಬರಲಿಲ್ಲ. ಕೆಲವೊಮ್ಮೆ ನಿರೀಕ್ಷೆ, ಕೆಲವೊಮ್ಮೆ ಹುಸಿ ಆದಮೇಲೆ ಅದರ ಮೇಲೆ ಆಕ್ಷೇಪ. ಇದು ಬಂತು ಅಂದರೆ ಧೃತಿಯಲ್ಲಿ ದೃಢತೆ ಇಲ್ಲ ಅಂತ ಅರ್ಥ. ಇದು ಹಾಗಿರುತ್ತೆ. ರಾಜಸವಾದ ಧೃತಿಯ ಸ್ವರೂಪ ಧರ್ಮ ಕಾಮ ಅರ್ಥಗಳ
ಫಲವನ್ನು ಅಂದರೆ ಅದ್ರ ಏನು ಕೊಡಬೇಕು, ಧರ್ಮವನ್ನು ನಡೆಸಬೇಕು, ಅದು ನನಗೆ ಧರ್ಮ ನನ್ನನ್ನು ರಕ್ಷಿಸಬೇಕು, ಸಂಪತ್ತು ನನ್ನನ್ನು ಕಾಯಬೇಕು, ಬಯಕೆಗಳು ಈಡೇರಬೇಕು, ಅದಕ್ಕೋಸ್ಕರ ನಾನು ಅದರ ಕೊನೆಯನ್ನು ಗುರುತಿಸಿ ಆ ಕಾರಣಕ್ಕಾಗಿಯೇ ಕಾರ್ಯವನ್ನು ಎಸಗುತ್ತಾ ಇದ್ದೇನೆ ಅಂತ ಯೋಚನೆ ಮಾಡಿ ಯಾರು ಧೃತಿ ನಿರ್ಧಾರ ತೆಗೆದುಕೊಂಡು ಧೈರ್ಯವಾಗಿ ಮುನ್ನುಗ್ತಾನೋ ಅಂಥವನ ಧೃತಿ ಅಂದರೆ ಧರ್ಮಾರ್ಥ ಕಾಮಗಳನ್ನು ಓಲೈಸುವ ಎಲ್ಲದಕ್ಕಿಂತ ಹೆಚ್ಚು ಪ್ರಸಂಗ ಅಂದ್ರೇ ಅಂಟಿಸಿಕೊಳ್ಳುವುದು, ಪ್ರಸಂಗ ಅಂದರೆ ಹೆಚ್ಚು ಅಂಟಿಸಿಕೊಳ್ಳುವುದು. ರಾಜಸದ ಸ್ವಭಾವವೇ ರಜಸ್ಸು ಅಂತಂದರೆ ಧೂಳು, ಅದು ಅಂಟುವುದಕ್ಕೆ ಇರುವುದು. ಯಾವ ಥರದ ಧೂಳು? ಇದು ಹೊರಗಿನ ಧೂಳಲ್ಲ, ಒಳಗಿನಿಂದ ರಾಗ ಅಂತ ಕರೀತಾರೆ. ರಾಜಸದ ಸ್ವಭಾವ ರಾಗ ಅಂದರೆ ಬಯಕೆ ಅಂದರೆ ಅಂಟಿಸಿಕೊಳ್ಳುವಿಕೆ. ಅದು ನನಗೆ ಬೇಕೇ ಬೇಕು, ಅದು ನನಗೆ ಹೀಗೇ ಬೇಕು, ಇಷ್ಟೇ ಬೇಕು, ಈವಾಗಲೇ ಬೇಕು ಅನ್ನುವ ಈ ಬೇಕುಗಳ ಸರಮಾಲೆಯನ್ನೇ ಬೆಳೆಸುವ ಯಾವ ಧೃತಿ ಇದೆ ಆ ಧೃತಿ ಅಂತನ್ನುವಂಥದ್ದು. ಅಂದರೆ ಅವನು ಈ ಧರ್ಮಕಾಮಾರ್ಥ ಅನ್ನುವ ಶಬ್ದ ಬಳಸುವುದರ ಮೂಲಕ ಒಂದು ಅಂಶ ತಿಳಿಸ್ತಾರೆ ಏನು ಅಂದರೆ, ಅವನು ಶಾಸ್ತ್ರದ ನೆಲೆಗಟ್ಟು ಬಿಟ್ಟು ಹೋಗಿರುವುದಿಲ್ಲ. ಅವನು ಆರಾಧಿಸುವುದು ಭಗವಂತನನ್ನೇ. ಆದರೆ ಆ ಭಗವಂತನನ್ನು ಆರಾಧಿಸುವಲ್ಲಿ ಒಂದು ಬಯಕೆ ಇರುತ್ತೆ. ಈ ಬಯಕೆ ಈಡೇರಬೇಕು ಅನ್ನುವುದಕ್ಕೋಸ್ಕರನೇ ನಾನು ಈ ಕರ್ಮವನ್ನು ಮಾಡ್ತಾ ಇದ್ದೇನೆ, ಈ ಕರ್ಮ ಮಾಡಿದರೆ ಈ ಬಯಕೆ ಈಡೇರುತ್ತೆ ಅನ್ನುವ ಧೃತಿ ಇರುತ್ತೆ. ಅದರಲ್ಲಿ ಬಯಕೆ ಸೇರಿಕೊಂಡಿರುತ್ತೆ. ಹಿಂದಿನವನಿಗೆ ಒಳ್ಳೆಯದಾಗುತ್ತೆ ಅನ್ನೋ ವಿಷಯದಲ್ಲಿ ಧೃತಿ ಇರುತ್ತೆ ಹೊರತು ಇಂಥದ್ದು ಬೇಕು, ಅದು ಇದರಿಂದ ಸಿಗಬೇಕು, ಸಿಗುತ್ತೆ ಅಂತ ಗೊತ್ತಿದೆ, ಸಿಗಬೇಕು ಅನ್ನೋದಿರುವುದಿಲ್ಲ. ಸಿಗದೇ ಇದ್ದರೆ ಸರಿ, ಅದು ಒಂದು ನನ್ನ ಜೀವನದ ಯೋಗ್ಯತೆ ಅಥವಾ ಕರ್ಮದ ಪಾಲು ಭಾಗ ಅಂತ ಅಂದುಕೊಂಡು ಅದನ್ನು ಸಹಿಸಿಕೊಳ್ತಾನೆ. ಇವನು ಸಹಿಸಲ್ಲ. ಪ್ರಸಂಗೇನ ಫಲಾಕಾಂಕ್ಷಿ, ಅತ್ಯಂತ ಅಂಟಿಸಿಕೊಳ್ತಾನೆ. ತುಂಬ ಬೇಕು ಅನ್ನುವುದರ ಬೆನ್ನ ಹಿಂದೆ ಬಿದ್ದವನಾಗಿ ಅದು ನಡೀಬೇಕು ಅಂತ ಬಯಸ್ತಾನೆ. ಅಂಥವನ ದೃಢತೆ ಅದು ರಾಜಸವಾದ ದೃಢತೆ. ಧೃತಿಸಾ ಪಾರ್ಥ ರಾಜಸೀ ಯಯಾ ಸ್ವಪ್ನಂ ಭಯಂ ಶೋಕಂ ವಿಷಾದಂ ಮದಮೇವ ಚ ನ ವಿಮುಂಚತಿ ದುರ್ಮೇಧಾ ಧೃತಿಸ್ಸಾ ಪಾರ್ಥ ತಾಮಸಿ. ಯಾವುದರಿಂದ, ಯಾವ ಧೃತಿಯಿಂದಾಗಿ? ಯಯಾ ಸ್ವಪ್ನಂ ಭಯಂ ಶೋಕಂ ವಿಷಾದಂ ಮದಂ ನ ವಿಮುಂಚತಿ. ನಿದ್ದೆ ಬಿಡುವುದಿಲ್ಲ. ನೀವು ಏನು ಬೇಕಾದರೂ ಬಿದೋಗಲಿ, ನಂಗೆ ನಿದ್ದೆ ಆಗಬೇಕು. ನಿದ್ದೆ ಮುಖ್ಯ, ಬೇರೆ ಯಾವುದಕ್ಕೂ. ನಿದ್ದೆ ಅಂತಂದರೆ ಒಟ್ಟು ವಿಶ್ರಾಂತಿ ತೆಗೆದುಕೊಳ್ಳುವುದು, ಒಟ್ಟು ಆ ಕೆಲಸದಿಂದ ಉದಾಸೀನದಿಂದ ದೂರ ಇರುವುದು ಅಂತ ಅರ್ಥ. ಭಯ, ಇನ್ನು ಕೆಲವರಿಗೆ ನೀವು ಎಷ್ಟು ಧೈರ್ಯ ಹೇಳಿ, ಇಲ್ಲ ರೀ ಅದು ತುಂಬ ಗಟ್ಟಿ ಇದೆ, ಭಯ ಬಿಡುವುದೇ ಇಲ್ಲ. ಶೋಕ, ಹಳೇದದು, 50 ವರ್ಷ ಆಗಿರುತ್ತೆ ಆ ಘಟನೆ ನಡೆದು, ಈಗಲೂ ನೆನೆಸ್ಕೊಂಡು ಅದನ್ನು ಅಳ್ತಾ ಇರೋದು. ನಿಮಗೇನು ಗೊತ್ತು ಅದರ ಕಷ್ಟ? ಆ ಕಷ್ಟ ನಾನೊಬ್ಬನೇ ಅನುಭವಿಸಿದ್ದು ಅಂತ ಈಗಲೂ ನೆನೆಸಿ ಅಳುವುದು ಶೋಕ. ವಿಷಾದ, ಇನ್ನು ಆ ಶೋಕದಿಂದಾಗಿ ಉಳಿದವರನ್ನೂ ಕೂಡ ಆ ಶೋಕಕ್ಕೆ ತಳ್ಳುವ ರೀತಿಯ ಮಾತುಗಳು, ತಳ್ಳುವ ರೀತಿಯ ನಡತೆಗಳು, ಮೊರೆ ಯಾವಾಗಲೂ ಸಪ್ಪೆನೇ ಹಾಕೊಂಡು ಇವನ್ನ ನೋಡಿದರೆ ಇನ್ನು ಬೇರೆಯವರಿಗೂ ಎಲ್ಲ ಉತ್ಸಾಹ ಕರಗಿ ಹೋಗಬೇಕು. ಆ ರೀತಿಯಾದ ಒಂದು ವಿಷಾದ, ನಿರುತ್ಸಾಹ ಭಾವ. ತನ್ನ ದುಃಖ ಇನ್ನೊಬ್ಬರಿಗೂ ಕೂಡ ದುಃಖ ಹುಟ್ಟಿಸುವ ರೀತಿಯ ನಿರುತ್ಸಾಹ ಭಾವ. ಮದ, ಕೆಲವೊಂದು ಸೊಕ್ಕು, ಅದೇನು ಹಾಗಾಗುತ್ತೆ ನೋಡಿಬಿಡೋಣ. ಏನೂ ಇವನ ಹತ್ರ ಸಾಮರ್ಥ್ಯ ಇರುವುದಿಲ್ಲ, ಆದರೆ ಒಂದು ಹುಂಬ ಧೈರ್ಯ ಅಂತ ನಾವು ಹೇಳ್ತೇವಲ್ವ, ಅಂಥದ್ದು. ನವಿಮುಂಚತಿ ದುರ್ಮೇಧಾ. ಮೇಧಾಶಕ್ತಿ ಒಳ್ಳೆಯದು, ಆದರೆ ದುರ್ಮೇಧ ಆದರೆ ಬಹಳ ಕಷ್ಟ. ಮೇಧ ಅಂದರೆ ಒಂದು ವಿಷಯವನ್ನು ಹೆಚ್ಚು ಧಾರಣೆ ಮಾಡುವಂಥದ್ದು. ಇದು ಕೆಟ್ಟದ್ದನ್ನೇ ಧಾರಣೆ ಮಾಡಿ ಒಳ್ಳೆ ಹೇಳಿ ನೆನಪೇ ಇರಲ್ಲ, ಕೆಟ್ಟದ್ದು ಹೇಳಿ ಕೂಡಲೇ ಹಿಡ್ಕೊಂಡು ಬಿಡ್ತಾರೆ ಅನ್ನುವ ಥರದ ಸ್ವಭಾವದ ನೆನಪಿನ ಶಕ್ತಿಯಿಂದ ಕೂಡಿದ ಧೈರ್ಯ ಏನಿದೆ ಇದು ತಾಮಸಿ. ಧೃತಿಸ್ಸಾ ಪಾರ್ಥ ತಾಮಸಿ. ಎಂದಿಗೂ ಅಂದರೆ ನಿದ್ದೆ ಬರುವಾಗ ನಿದ್ದೆ ಮಾಡದೇ ಇರುವುದು ಅಂತಲ್ಲ. ಯಾವುದೋ ಒಂದು ಊಟ ಆದಮೇಲೆ ನಿದ್ದೆ ಮಾಡಬೇಕು ಅನ್ನೋದೊಂದು ನಿಶ್ಚಯ ಮಾಡಿಕೊಂಡ್ರೆ ಆಗಲೇಬೇಕದು. ಬೇರೆ ಏನೋ ಇಲ್ಲಪ್ಪ, 1-2 ನಿಮಿಷ ಬಂದು ಹೋಗಿ, ಇಲ್ಲ ನನ್ನದು ವಿಶ್ರಾಂತಿಯ ಸಮಯ ಎಲ್ಲಿಗೂ ಬರಲ್ಲ ಅನ್ನೋ ಥರ. ಇದು ಸುಮ್ಮನೆ ಉದಾಹರಣೆ ಕೊಟ್ಟದ್ದು. ಈ ರೀತಿ ಯಾವುದೇ ವಿಷಯದಲ್ಲಿ ನಿದ್ದೆ ಅಂದರೆ ಕೇವಲ ಶಾರೀರಿಕವಾದದ್ದಲ್ಲ, ಮಾನಸಿಕವಾದದ್ದು ಕೂಡ. ಅಜ್ಞಾನಕ್ಕೆ ಹೋಗುವುದು, ಜಾರುವುದು, ಅದನ್ನೇ ಸರಿ ಅಂತ ಹಠ ಮಾಡುವುದು ಇತ್ಯಾದಿಗಳೆಲ್ಲವೂ ಕೂಡ ಯಯಾ ಸ್ವಪ್ನಂ, ಹಗಲು ಕನಸು ಕಾಣ್ತಾ ಇರೋದು. ಅದನ್ನು ಹಾಗೆ, ಇದನ್ನು ಹೀಗೆ, ಅಲ್ಲಿ ಹಾಗಾಯಿತು, ಇಲ್ಲಿ ಹೀಗಾಯಿತು, ಹೀಗಾದರೆ ಏನಾದೀತು, ಮುಂದೇನಾದೀತು ಅಂತ ನೂರಾರು ಅಲ್ಲಸಲ್ಲದ ನಿರೀಕ್ಷೆಗಳಲ್ಲಿಯೇ ಬಿದ್ದು ಒದ್ದಾಡುವಂತಹ ಧೃತಿ ಏನಿದೆ ಇದು ತಾಮಸವಾದಂತಹ ಧೈರ್ಯ. ಈ ಗಟ್ಟಿತನ
ಏನೂ ಉಪಯೋಗ ಆಗುವುದಿಲ್ಲ. ಭಯದಲ್ಲೇ ಗಟ್ಟಿತನ, ನಿದ್ದೆಯಲ್ಲೇ ಗಟ್ಟಿತನ, ಮದದಲ್ಲಿಯೇ ಗಟ್ಟಿತನ. ಇದಕ್ಕೆ ವಿರುದ್ಧವಾಗಿ ಮತ್ತು ನಿರುತ್ಸಾಹ, ಅತ್ಯಂತ ಗಟ್ಟಿ ನಿರುತ್ಸಾಹ. ಈ ರೀತಿಯಾದ ಸ್ವಭಾವ ಏನಿದೆ, ಬಿಟ್ಟಿರಲಾಗದ ತಿಳಿಗೇಡಿತನದ ಗಟ್ಟಿತನ ಏನಿದೆ, ಇದು ತಾಮಸಿಕವಾದಂತಹ ಧೈರ್ಯ ಅಂತ ಅನಿಸಿಕೊಳ್ಳುತ್ತೆ. ಇದರಿಂದ ಅವನಿಗೆ ಖಂಡಿತ ಯಾವುದೇ ರೀತಿಯಾದ ಎತ್ತರಕ್ಕೆ ಏರುವ ಅಡಿಪಾಯವಾಗದು ಅಂತ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ. ಮುಂದೆ ಇದರ ಮುಂದಿನ ಹಂತ ಅಂದರೆ ಇದರಿಂದ ಆಗುವಂಥ, ಈ ಧೈರ್ಯದಿಂದ ಸಾಗಿದಾಗ ಸಿಗುವಂಥದ್ದೇನು, ಅದರ ಪರಿಚಯವನ್ನು ಮುಂದೆ ಕೊಡ್ತಾ ಹೋಗ್ತಾನೆ. ಸುಖಂತ್ವಿದಾನೀಂ ತ್ರಿವಿಧಂ ಶೃಣು ಮೇ ಭರತರ್ಷಭ ಅಭ್ಯಾಸಾದ್ರಮತೆ ಯತ್ರ ದುಃಖಾಂತಂಚ ನಿಗಚ್ಚತಿ. ತ್ರಿವಿಧಂ ಸುಖಂತು ಇದಾನೀಂ ಶೃಣು. 3 ಬಗೆಯ ಸುಖ ಇದೆ. ಸುಖದಲ್ಲೂ 3 ಥರ ಇದೆಯಾ? ನಮಗೆ ಸುಖ ಅಂದರೆ ಎಲ್ಲ ಒಂದೇ ಥರ ಅಂತ ಅಂದ್ಕೊಂಡಿದ್ದೀವಿ ನಾವು. ಆದರೆ ಸುಖವೂ ಕೂಡ 3 ರೀತಿಯಾಗಿರುವುದು ಅಂತಂದರೆ ನಾವು ಅನುಭವಿಸಿದ ಮೇಲೆ ಅದರಲ್ಲಿ ಈ ವೈವಿಧ್ಯಗಳನ್ನು ನಾವು ಗುರುತಿಸಿದರೆ ನಮ್ಮ ದಾರಿಯಲ್ಲಿ ಎಲ್ಲೋ ಜಾರ್ತಾ ಇದ್ದೀವಿ ಅನ್ನೋದು ಅರ್ಥ ಆಗುತ್ತೆ ಅನ್ನೋದಕ್ಕೋಸ್ಕರ ಕೃಷ್ಣ ಈ ಸುಖದ 3 ಸ್ವರೂಪವನ್ನು ಕೂಡ ಇಲ್ಲಿ, ಹೇ ಭರತರ್ಷಭ, ಎತ್ತರವಾದ ಮನೆತನದಲ್ಲಿ ಹುಟ್ಟಿ ಭಾದಲ್ಲಿ ರತನಾದವನು ಇಂಥ ಸುಖವನ್ನು, ಅಸಂಗತವಾದಂತಹ ಸುಖವನ್ನು ಬಯಸುವುದಿಲ್ಲ. ನಿನಗೆ ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ, ಹೇ ಭರತರ್ಷಭ. ಭ ಅಂದರೆ ಅರಿವು, ನಿಜವಾದ ಸುಖ, ಸತ್ಯವಾದ ಸುಖ, ಭ್ರಮೆಯ ಸುಖ ಅಲ್ಲ ಅಂತ ಅರ್ಥ. ಭ್ರಮೆಯಲ್ಲದ ಭಾದಲ್ಲಿ ರತನಾದಂತಹ ಓ ಋಷಭನಾದ ಅರ್ಜುನನೇ, ಅಭ್ಯಾಸಾದ್ ರಮತೆ ಯತ್ರ ದುಃಖಾಂತಂಚ ನಿಗಚ್ಚತಿ. ನಾನು ಸುಖದ ಬಗ್ಗೆ ನಿನಗೆ ಹೇಳಲಿಕ್ಕೆ ಹೊರಡುವಾಗ ನೀವು ಈ ವಿಷಯವನ್ನು ಗಮನದಲ್ಲಿ ಇಟ್ಟುಕೊಳ್ಬೇಕಾದದ್ದು, ಕೆಲವೊಂದು ಅಭ್ಯಾಸಾದ್ ರಮತೆ, ನೋಡಿದ ತಕ್ಷಣ ಅದು ಚೆನ್ನಾಗಿದೆ ಅಂತ ಅನಿಸಲ್ಲ. ಈ ಹಾಕೊಂಡ ಉಪಯೋಗಿಸಲಿಕ್ಕೆ ನೋಡಿದ ತಕ್ಷಣವೇ ಇಷ್ಟವಾಗುವಂಥ ಪದಾರ್ಥಗಳ ಆಕರ್ಷಣೆ ಜಾಸ್ತಿ ಇರುತ್ತೆ. ಆದರೆ ಯಾವುದು ದೇಹಕ್ಕೆ ಒಳ್ಳೆಯದೋ, ಈಗ ಹಾಗಲಕಾಯಿ, ಕಂಚಾಲು ಅಂತ, ಅದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ. ಆದರೆ ಅದನ್ನು ನೋಡಿದ ತಕ್ಷಣ ಮೊದಲು ಬೇಡ ಅಂತಲೇ ಅನಿಸುತ್ತೆ. ಅದು ಒಂದು ಸರ್ತಿ ಬಾಯಿಗೆ ಹಾಕಿದರೆ ಕಹಿ, ಅಯ್ಯೋ ಅದರ ಸ್ಮೆಲ್ ಕೇಳಿದ್ರೇ ಒಂಥರ ಬೇಡ ಅಂತ ಅನಿಸ್ತಾ ಇರುತ್ತೆ. ಆದರೆ ಅದರ ಕ್ವಾಲಿಟಿ, ಅದರಿಂದ ಆಗುವ ಲಾಭ, ಅದು ನಮಗೆ ಯಾವ ರೀತಿಯಿಂದ ದೇಹಕ್ಕೆ ರಕ್ಷಣೆಯನ್ನು ಕೊಡುತ್ತೆ, ಇದೆಲ್ಲ ತಿಳಿದಾದ ಮೇಲೆ, ಅಂದರೆ ಮಕ್ಕಳಾಗಿರುವಾಗ ಬೇಡ ಅಂದರೆ ಬೇಡ ಅಷ್ಟೇ. ಆದರೆ ಚೂರು ಬೆಳೆದಾದ ಮೇಲೆ ಯಾವುದೋ ಒಂದು ರೋಗಕ್ಕೆ ಇದಲ್ಲದೆ ಇದ್ದರೆ ಬೇರೆ ಗತಿ ಇಲ್ಲ ಅಂತ ಒಂದು ಸರ್ತಿ ಹೇಳಿ ಅದನ್ನು ಒಂದು ತಿನ್ನುವ ಬಗೆ, ಅದರ ಲಾಭವನ್ನು ತೋರಿಸಿದ ಮೇಲೆ, ಬುದ್ಧಿ ಬಂದ ಮೇಲೆ ಇದರಿಂದ ಆಗುವ ಪರಿಣಾಮ ಪ್ರಯೋಜನ ಚೆನ್ನಾಗಿದೆ, ಅದನ್ನು ನಾನು ಇದನ್ನು ತಿನ್ನಬೇಕು, ಇದು ಬೇಕು. ಒಂದು ಸರ್ತಿ ಅದು ತಿಂದು ನಿಧಾನಕ್ಕೆ ಅಭ್ಯಾಸ ಆದಮೇಲೆ, ಅಭ್ಯಾಸಾದ ರಮತೆ, ಹೋಗ್ತಾ ಹೋಗ್ತಾ ಇದನ್ನು ಒಂದು ಸರ್ತಿ ಅದು ಇಷ್ಟಪಟ್ಟು ಅವನು ಅದನ್ನು ತಿನ್ನಲಿಕ್ಕೆ ಶುರು ಮಾಡಿದರೆ ಮತ್ತೆ ಯಾವತ್ತೂ ಬಿಡೋಲ್ಲ. ಯಾಕೆಂದರೆ ಅದರ ಲಾಭವೂ ಗೊತ್ತಿದೆ, ಅದರ ನಿಜವಾದ ರುಚಿಯೂ ಗೊತ್ತಾಗುತ್ತೆ. ಅದರಲ್ಲಿ ರುಚಿ ಇಲ್ಲ ಅಂತಲ್ಲ, ಮೇಲ್ನೋಟಕ್ಕೆ ಒಂದು ಬಾರಿ ನಮಗೆ ಎಲ್ಲವೂ ಸಿಹಿಯೇ ರುಚಿ ಅಂತನ್ನುವ ಭ್ರಮೆಯಿಂದ ನಾವು ಇದು ಕೆಟ್ಟ ರುಚಿ ಅಂತ ನಿರ್ಧಾರ ಮಾಡಿರ್ತೇವೆ. ಆದರೆ ಕೃಷ್ಣ ಹೇಳ್ತಾನೆ, ಅಭ್ಯಾಸಾದ ರಮತೆ ಯತ್ರ ದುಃಖಾಂತಂಚ ನಿಗಚ್ಚತಿ. ನಿಮ್ಮನ್ನು ದುಃಖದಿಂದ ಪಾರು ಮಾಡ್ತಾ ಮೊದಲು ಅಭ್ಯಾಸದಿಂದಲೇ ರುಚಿ ಇದು, ಅಭ್ಯಾಸದಿಂದಲೇ ಸಿಹಿ ಇದು, ಅಭ್ಯಾಸದಿಂದಲೇ ಚಂದ ಇದು ಅಂತ ಭಾವನೆ ತರುವಂಥದ್ದು ಸುಖ ಏನಿದೆ ಅದರ ಬಗ್ಗೆ ನಾನು ಹೇಳ್ತೇನೆ. ಮೊದಲು ಒಂದು ಸರ್ತಿ ಯಾವುದೋ ಹಾಡು ಕೇಳಿರ್ತಾನೆ, ತುಂಬ ಕೆಟ್ಟದಾಗೇ ಇರುತ್ತೆ. ಆದರೆ ಆಮೇಲೆ ಯಾರೋ ಒಬ್ಬರು ಚೆನ್ನಾಗಿ ಹಾಡಿದರೂ ಕೂಡ ಮೊದಲಿದ್ದು ಒಂದು ಸರ್ತಿ ಅವನಿಗೆ ಅದು ಮನಸ್ಸಿಗೆ ಹತ್ತಿದ ಮೇಲೆ ಆಗದ್ದೇ ಚೆನ್ನಾಗಿತ್ತು ರೀ ಅಂದರೆ ಅವನ ಟೇಸ್ಟೇ ಕೆಟ್ಟದಾಗಿದ್ದರೆ ಹೇಳಿದ್ದು ನಾನು. ಆದರೆ ಒಬ್ಬನ ಟೇಸ್ಟ್ ಚೆನ್ನಾಗಿದೆ, ಮೊದಲೊಂದು ಕೇಳಿದ್ದ, ಆಮೇಲೆ ಕೇಳಿದಾಗ ಹಿಂದಿನದ್ರಲ್ಲೂ ಒಂದು ಗುಣ ಇದೆ, ಆದರೆ ಇದರಲ್ಲಿ ಅದಕ್ಕಿಂತ ಒಂದು ಸ್ವಲ್ಪ ವಿಶಿಷ್ಟವಾದದ್ದೇನೋ ಇದೆ. ಆದರೆ ಯಾರಿಗೆ ಆ ಶಬ್ದಗಳ ಜ್ಞಾನ, ಸಂಗೀತದ ಜ್ಞಾನ ಮತ್ತು ಅದರ ಭಾವ ಇದಿಷ್ಟೂ ಗೊತ್ತಿದ್ದಾಗ ಅದಕ್ಕೆ ಭಕ್ತಿಯ ಮುಖವೇ ಕೊಡಬೇಕಿತ್ತು. ಹಿಂದಿನವರು ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದರೆ ನನ್ನ ಅಂತ ಒಂದು ಹಾಡು ತನ್ನ ಮಗು ತೀರಿಕೊಂಡ ಸಂದರ್ಭದಲ್ಲಿ ತನ್ನ ಹೆಂಡತಿಗೆ ಬೇಂದ್ರೆಯವರು ಹೇಳಿದ ಹಾಡು. ಅದು ಯಾವುದೋ ಒಂದು ಪ್ರೇಮಿಯರ ನಡುವಿನ ಸಂವಾದದ ರೀತಿಯ ಚಿತ್ರಣವಾಗಿ ಒಂದು ಬಾರಿ ಹಾಡು ಬಂದ ಮೇಲೆ ಅದರ ಪ್ರಸಂಗ ಗೊತ್ತಿಲ್ಲ, ಅದು ಯಾರಿಗೆ ಹೇಳಿದ್ದು ಗೊತ್ತಿಲ್ಲ, ಕವಿಯ ಉದ್ದೇಶವು ಅರಿತಿಲ್ಲದ ಹೋದಾಗ
ಅವನಿಗೆ ಎರಡನೇ ಬಾರಿ ಅದನ್ನು ದುಃಖದ ಹಾಡಾಗಿ ಯಾರಾದರೂ ಹೇಳಿದರೆ ಅವನಿಗೆ ಇಷ್ಟ ಆಗೋದಿಲ್ಲ. ಯಾಕೆಂದರೆ ಅದರ ನಿಜವಾದ ಸ್ವರೂಪ ಏನಂತ ಗೊತ್ತಿಲ್ಲ. ಆದರೆ ಯಾರಿಗೆ ಅದರ ಪ್ರಸಂಗ ಗೊತ್ತಿದ್ದು, ಅದು ಯಾವಾಗ ಹಾಡಿದ್ದು ಅಂತ ಅರ್ಥ ಆಗುತ್ತೋ ಆಗಲ ನಕ್ಯಾಕ ಮರಸತಿ ದುಃಖ ಅಂತ ತನ್ನ ಹೆಂಡತಿಗೆ ತನ್ನ ಮಗುವನ್ನು, ಸತ್ತಿರುವ ಮಗುವಿನ ಮೋರೆಯನ್ನು ನೋಡಿ ಗಂಡನಿಗೆ ನಾನು ಹತ್ರ ಇನ್ನೂ ಅಳು ಬರುತ್ತೆ ಅಂತ ಕಣ್ಣಿನ ಹನಿಯನ್ನು ಕೆಳಕ್ಕೆ ಜಾರದಂತೆ ತಡೆ ಹಿಡಿದವಳನ್ನು ಕುರಿತು, ಮಳೆ ಒಂದು ಸರ್ತಿ ಬಂದು ಹೋದ್ರೇ ಮೋಡ ತಿಳಿಯಾಗುವುದು ಹೇಗೋ ಅತ್ತಾರೆ ಹತ್ತು ಬಿಡು, ಒಂದು ಸರ್ತಿ ಹತ್ತು ಬಿಡು, ನೀನು ನನಗೋಸ್ಕರ ನಕ್ಕೆ ಯಾಕೆ ದುಃಖವನ್ನು ಮರೆಸ್ಲಿಕ್ಕೆ ಹೊರಟಿದ್ದಿ ಅಂತ ಹೇಳಲಿಕ್ಕೆ ಹೊರಟ ಸಂಗತಿ. ಅದರ ನಿಜವಾದ ರಾಗ, ನಿಜವಾದ ಭಾವ ಇದು ಗೊತ್ತಾದರೆ ಆಮೇಲೆ ಹೇಳಿದ್ದೇ ಸರಿ ಅಂತ ಅನಿಸುತ್ತೆ. ಹಾಗಾಗಿ ಅಭ್ಯಾಸಾತ್ ಅದರ ನಿಜವಾದ ಸ್ವರೂಪ ಮತ್ತು ಅದರ ಉದ್ದೇಶ ಇದೆರಡೂ ಅರ್ಥ ಆದಾಗ, ಅದರ ನಿಜ ಅನ್ನೋದು ಏನು ಅಂತ ಗೊತ್ತಾದಾಗ ಅದು ಸುಖ ಹೌದೋ ಅಲ್ವೋ ಅನ್ನೋದು ಗೊತ್ತಾಗುತ್ತೆ. ಒಟ್ಟು ದುಃಖಾಂತಂಚ ನಿಗಚ್ಚತಿ, ದುಃಖವನ್ನು ನೀಗಿಸುವಂಥದ್ದು, ಅಭ್ಯಾಸದಿಂದ ಗೊತ್ತಾಗುವಂಥದ್ದು. ಇಂತಹ ಸುಖದ ಬಗ್ಗೆ ನಾನು ಸ್ವರೂಪವನ್ನು ನಿನಗೆ ನಿರೂಪಣೆ ಮಾಡ್ತೇನೆ ಅಂತ ಹೇಳ್ತಾ, ಯತ್ತದಗ್ರೇ ವಿಷಮಿವ ಪರಿಣಾಮೇ ಮೃತೋಪಮಂ ತತ್ಸುಖಂ ಸಾತ್ವಿಕಂ ಪ್ರೋಕ್ತಂ ಆತ್ಮಬುದ್ಧಿ ಪ್ರಸಾದಜಂ. ಯತ್ ಅಗ್ರೇ ಆರಂಭದಲ್ಲಿ ವಿಷಮಿವ ಹಾಗಲಕಾಯಿ, ಯಪ್ಪ ಕಹಿ 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 ಬೇಡವೇ ಬೇಡ ಅಂತ. ಯಾವುದೋ ಹೊಟ್ಟೆಯಲ್ಲಿ ಹುಳ ಆಗಿದೆ, ಮಗುವಿಗೆ ಕಹಿ ಬೇವಿನ ಎಲೆಯನ್ನು ಒಂಚೂರು ಜಜ್ಜಿ ರಸ ಕುಡಿಬೇಕು, ಏನು ಮಾಡಿದ್ರೂ ಅದು ಬೇಡ ಅನ್ನುತ್ತೆ. ಅದರ ಪರಿಣಾಮವು ಅದಕ್ಕೆ ಪೂರ್ತಿ ಆಗ ಗೊತ್ತಾಗೋದು ಇಲ್ಲ. ಆಮೇಲೆ ಹೊಟ್ಟೆ ನೋವು ಕಮ್ಮಿ ಆದಮೇಲೆ ಅಮ್ಮ ಹೇಳ್ತಾಳೆ, ನೋಡು ಮದ್ದು ತೊಗೊಂಡ್ಮೇಲೆ ಕಮ್ಮಿ ಆಯಿತೋ ಇಲ್ಲೋ, ನೀನು ಬೇಡ ಹೇಳಿದ್ದಕ್ಕೆ ರಾತ್ರಿ ಇಡೀ ಒದ್ದಾಡಿದಿ, ಬೆಳಿಗ್ಗೆ ಒಂಚೂರು ನಾನು ಒತ್ತಾಯ ಮಾಡಿ ಕುಡಿಸಿದ ಮೇಲೆ ಈಗ ನೋಡಿ ಹೊಟ್ಟೆ ನೋವು ಕಮ್ಮಿ ಆಯಿತೋ ಇಲ್ವೋ. ಪರಿಣಾಮೇ ಅಮೃತೋಪಮಂ, ಅದರ ಪರಿಣಾಮ ಅರ್ಥ ಆದಮೇಲೆ ಅಬ್ಬ ಹೌದು ಈಗ ನೋವು ಕಮ್ಮಿ ಆಯಿತು, ಈಗ ವ್ಯಥೆ ಕಮ್ಮಿ ಆಯಿತು. ಅದು ಕಹಿ ಅಂತ ಆಗ ಎಷ್ಟು ಹಿಂಸೆ ಆಗಿದ್ರು ಈಗ ನಿರಂತರ ಅನುಭವಿಸ್ತಾ ಇರುವ ನೋವಂತೂ ಹೋಯ್ತಾ. ಆ ಕಹಿ ಅನ್ನುವ ಕ್ಷಣಿಕವಾದ ನೋವಿಗಿಂತ ಅಗ್ರೇ ವಿಷಂ, ಅಯ್ಯೋ ಅದು ಯಾವಾಗಲೂ ಒಂದು ಮಾತಿದೆ, ಯಾವುದು ನಾಲಿಗೆಗೆ ಹಿತವೋ ಅದು ದೇಹಕ್ಕೆ ಹಿತ ಅಲ್ಲ, ಯಾವುದು ನಾಲಿಗೆಗೆ ಅಹಿತವೋ ಅದು ದೇಹಕ್ಕೆ ಹಿತವಾಗಿರುತ್ತೆ ಅಂತ. ಹಾಗಂತ ಹೇಳಿ ಪೂರಾ ಕೆಟ್ಟ ಪದಾರ್ಥವನ್ನು ನಿಮ್ಮ ನಾಲಿಗೆಗೆ ಹಿತ ಆಗಲ್ಲ, ಮುಂದೆ ಭಾರಿ ಅಮೃತ ಕೊಡುತ್ತೆ ಅಂತೆಲ್ಲ ಹೇಳಿಬಿಡಿ, ಅದಕ್ಕೆ ಮುಂದೆ ಹೇಳ್ತಾನೆ ಕೃಷ್ಣ. ಒಟ್ಟಂತೂ ಶಾಸ್ತ್ರೀಯವಾಗಿ ಅದಕ್ಕೆ ಗುಣವನ್ನು ಹೇಳ್ತಾರೆ, ಆದರೆ ಅದನ್ನು ನಾವು ತಗೊಳ್ಳಿಕ್ಕೆ ಹೋದಾಗ ಅದು ತುಂಬ ವಿಷದಂತೆ ಅನ್ನಿಸುತ್ತೆ. ಆದರೆ ಅದರ ಪರಿಣಾಮ ಮುಂದೆ ಒಳ್ಳೆಯದು ಅಂತ ಕಾಣಿಸುತ್ತೆ ಯಾವುದೋ ಆ ಸುಖವನ್ನು ಸಾತ್ವಿಕವಾದ ಸುಖ ಅಂತ ಹೇಳೋದು. ಅಗ್ರೇ ವಿಷಮಿವ ಪರಿಣಾಮೇ ಅಮೃತೋಪಮಂ ಯತ್ ತತ್ ಸುಖಂ ಸಾತ್ವಿಕಂ. ಯಾಕೆ ಅಂದರೆ ಅದು ಆತ್ಮಬುದ್ಧಿ ಪ್ರಸಾದಜಂ, ಮನಃಪ್ರಸಾದಜಂ ಹೇಳಿಲ್ಲ, ಬುದ್ಧಿ ಪ್ರಸಾದಜಂ ಅಂದರು. ಮನಸ್ಸಿಗೆ ಅದರ ಬಣ್ಣ, ಅದರ ಆಕೃತಿ, ಅದರ ಅಟ್ರಾಕ್ಷನ್ನು, ಅದರ ಮೇಲೆ ಹಾಕಿದ ಕಲರು. ನೀವು ಬಟ್ಟೆ ಅಂಗಡಿಗೆ ಹೋದರೆ ಎಲ್ಲ ಜಗ 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 ಅಂತ ಲೈಟ್ ಹಾಕಿರ್ತಾರೆ, ನೀವು ನೋಡಿದ ತಕ್ಷಣ ಓ ಅದರಲ್ಲಿ ಏನು ಕಲರು ಹಾಗೆ ಹೀಗೆ. ಮನೆಗೆ ತಂದು ನೋಡಿದಾಗ ಅಯ್ಯೋ ಅದು ಕಲರೇ ಬೇರೆ ಕಾಣಿಸ್ತಾ ಇದೆ. ಇಲ್ಲಿ ಮನಸ್ಸಿಗೆ ಪ್ರಸಾದದಲ್ಲ, ಬುದ್ಧಿಗೆ ಆ ಲೈಟ್ ಆಫ್ ಮಾಡಿ ಮಾಮೂಲು ಲೈಟ್ ಹಾಕಿ ನೋಡ್ತೇನೆ ಅಂತ ಬುದ್ಧಿಯಿಂದ ಯೋಚನೆ ಮಾಡಿ ಅವನು ನೋಡಿದರೆ ಈ ಬೇಡ, ಈ ಬಟ್ಟೆ ನನ್ನ ದೇಹಕ್ಕೆ ಈ ಕಲರ್ ಸೆಟ್ ಆಗೋದಿಲ್ಲ ಅಂತ ಅವನಿಗೆ ಯೋಚನೆ ಮಾಡುವಷ್ಟು ಭಾವನೆ ಬರುತ್ತೆ. ಹಾಗಾಗಿ ಯಾವುದು ಕೆಲವೊಮ್ಮೆ ಹೃದಯಕ್ಕೆ ತೃಪ್ತಿ ಆಗುತ್ತೆ, ಜೀವಕ್ಕೆ ತೃಪ್ತಿ ಆಗುತ್ತೆ, ಇಲ್ಲ ಇದು ನಾನು ಮಾಡಿದ್ದು ಸರಿ. ಯಾವುದು ಜೀವಕ್ಕೆ ಮತ್ತು ಬುದ್ಧಿಗೆ ತೃಪ್ತಿಯನ್ನು ಒದಗಿಸುತ್ತೋ, ನೆಮ್ಮದಿಯನ್ನು ತಂದೊಡ್ಡುತ್ತೋ, ಆರಂಭದಲ್ಲಿ ಅದು ಕಷ್ಟವೇ ಅಂತ ಅನ್ನಿಸಿದರು. ತಿರುಪತಿಯಲ್ಲಿ ನಡ್ಕೊಂಡು ಆರಂಭದಲ್ಲಿ ಹತ್ತುವಾಗ ಅಷ್ಟಾದೀತಾ ಅನ್ನುವ ಸಂದೇಹದ ಜೊತೆಗೆ ಮಧ್ಯದಲ್ಲಿ ಒಂಚೂರು ಎತ್ತರಕ್ಕೆ ಹೋದಾಗ ಮಂಡಿ ಬೆನ್ನು ಒಂಚೂರು ಚೂರು ಯಾಕೋ ಮಾತಾಡ್ಲಿಕ್ಕೆ ಶುರು ಮಾಡಿದಾಗ ಬೇಡ, ಮಧ್ಯದಲ್ಲಿ ಎಲ್ಲಾದರೂ ವಾಹನ ಹತ್ಕೊಂಡು ಹೋಗೋಣವಾ ಅಂತ 10 ಸರ್ತಿ ಯೋಚನೆ ಮಾಡಿದರು. ಆಮೇಲೆ ದೇವರಿಗೋಸ್ಕರ ನಾನು ಏನೇನೋ ಎಲ್ಲ ಬಿಟ್ಟಿದ್ದೇನೆ, ಈ ನೋವನ್ನು ಸಹಿಸಿಕೊಳ್ತೇನೆ ಅಂತ ಅಗ್ರೇ ವಿಷಂ. ಅದರಲ್ಲಿ ಹೋಗಿ ಮೇಲೆ ನಿಂತು ಆ ದೇವರ ದರ್ಶನಕ್ಕೆ ಎದುರುಗಡೆ ಒಂದು ಜರಗಂಡಿ ಅಂತ ಹೇಳ್ತಾ ಇದ್ರು ಕೂಡ ಒಂದು ಕ್ಷಣದ ಆ ದಿವ್ಯವಾದ ರೂಪದ ದರ್ಶನ ಕಣ್ಣಿಗೆ ಬಿದ್ದು ಹೃದಯದಲ್ಲಿ ಒಂದು ಆಸ್ವಾದನೆ ಬರುತ್ತಲ್ವ, ಆ ಭಾವ ನೋಡಿಬಿಟ್ಟೆ ಅಂತೂ ದೇವರನ್ನ ಅಂತ. ಹಾಗೇ VVIP ಅಂತನೋ ಏನೇನೋ ಬಹಳ ವಿಶಿಷ್ಟವಾದ ಪರ್ಮಿಷನನ್ನು ತೆಗೆದುಕೊಂಡು ಹೋಗಿ ನಿಂತರೂ ಆ ಸುಖ ಇರಲ್ಲ.
ಅಷ್ಟು ಕಷ್ಟಪಟ್ಟು ಕಾದು 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 ಹೋಗಿ ಒಳಗೆ ನಿಂತು ಒಂದು ದರ್ಶನ ಮಾಡಿದಾಗ ಸಿಗುವ, ಆದರೆ ಅಷ್ಟು ಹೊತ್ತು ಕಾದಿತ್ತಲ್ವ, ಮನಸ್ಸು ಕಾದಿತ್ತು, ದೇವರನ್ನು ಕಾಯುವುದಿತ್ತು. ಆಗ ಎದುರುಗಡೆದ್ದು ಬೇಗನೆ ಗ್ರಹಿಸುತ್ತೆ. ಮನಸ್ಸು ಯಾವುದನ್ನು ಗ್ರಹಿಸುತ್ತೆ ಅಂತಂದರೆ, ಯಾವುದಕ್ಕೋಸ್ಕರ ಅಲ್ಲಿ ತನಕ ಅದು ಹಠ ಮಾಡಿರುತ್ತೋ ಅದು ಎದುರುಗಡೆ ಸಿಕ್ಕಿದಾಗ ಸ್ವೀಕರಿಸಿ ಬಿಡುತ್ತೆ. ಅಂದರೆ ಕೆಲವೊಂದು ಸರ್ತಿ ಅದು ಕೆಲವೊಂದು ಅಂಟಿಸಿಕೊಳ್ಳುವುದು ಅಂತ ಬಂದಾಗ ಅಭ್ಯಾಸದಿಂದ ಆದರೆ ಒಳ್ಳೆಯದು. ಈ ಸಿಗದೆ ಯಾವತ್ತೋ ಒಂದು ಸರ್ತಿ ತಿನ್ಲಿಕ್ಕೆ ಸಿಕ್ಕಿದವನು ಗಂಟ್ಲೆ ಹಾಕ್ಕೊಂಡು ಕಡುಬು ತುರುಕಿದಾಗ ತುರಿದು ಒದ್ದಾಟ ಪಡುವುದು ಹಾಗಲ್ಲ. ಅಭ್ಯಾಸ ಅಂತ ಅದಕ್ಕೆ ಹಿಂದೆ ಹೇಳಿದ್ದು. ಅಭ್ಯಾಸಾತ್, ಭಗವಂತನ ಪರಿಚಯವನ್ನು ಮಾಡಿಕೊಳ್ಳಬೇಕಾದದ್ದು ಹೀಗೇನೆ ಅನ್ನುವ ಎಚ್ಚರ ಇದ್ದು ಅದನ್ನು ನಿರಂತರ ಮತ್ತೆ ಮತ್ತೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಇದು ಮನಸ್ಸಿಗೆ ಅನ್ನೋದಕ್ಕಿಂತ ಹೆಚ್ಚು ಬುದ್ಧಿಗೆ, ವಿವೇಕಕ್ಕೆ ಪ್ರಸಾದವನ್ನು, ನೆಮ್ಮದಿಯನ್ನು ಹುಟ್ಟಿಸುವಂಥದ್ದು ಯಾವ ಸುಖವೋ ಆ ಸುಖವನ್ನು ಆತ್ಮಬುದ್ಧಿ ಪ್ರಸಾದಜಂ. ಹೀಗೆ ಇದನ್ನು ನೀವು ಎಷ್ಟು ರೀತಿಯಿಂದಲೂ ಸುಖದ, ನಮಗೆ ಯಾವುದರಿಂದ ಸುಖ ಆಗುತ್ತೆ, ಆ ಸುಖದ ಸ್ವರೂಪ ಏನು? ಆರಂಭದಲ್ಲಿ ಅಡಿಗೆ ಮಾಡುವ ತನಕ ತುಂಬ ಹಿಂಸೆ ಅನ್ನಿಸ್ತಾ ಇರುತ್ತೆ. ಅಡಿಗೆ ಮಾಡಿ ಎಲ್ಲ ಆದಮೇಲೆ ಒಂದು ಸರ್ತಿ ಬಡಿಸಿ ತಿನ್ನುವಾಗ ಅದರ ರುಚಿ, ಎಷ್ಟು ಚೆನ್ನಾಗಿತ್ತಲ್ಲ ಮಾಡಿದ್ದು. ಅಂದರೆ ನಿಜವಾದವನಿಗೆ ಎಲ್ಲರೂ ತಿಂದು ಸಂತೋಷ ಪಟ್ಟಾಗ ಒಂದು ಸುಖ ಆಗುತ್ತೆ. ಆಮೇಲೆ ಅದನ್ನು ತಾನು ತಿನ್ನುವಾಗ ನಾನೆಲ್ಲರಿಗೂ ರುಚಿಕಟ್ಟಾದದ್ದನ್ನೇ ಬಳಸಿದೆ ಅಂತ ಅನ್ನುವ ತೃಪ್ತಿ ಹೊರತು ನಾನು ಇದು ರುಚಿಯಾದ ನನಗೆ ಇರಲಿಲ್ವಾ, ಖಾಲಿಯಾಗಿಬಿಡ್ತಾ ಅಂತ ಬೇಸರ ಅಲ್ಲ. ರುಚಿಯಾದ ಪದಾರ್ಥವನ್ನೇ ತಿಂದು ಎಲ್ಲರೂ ಕೂಡ ಬಹಳ ತೃಪ್ತಿ ಪಟ್ಟಿದ್ದಾರೆ ಅನ್ನುವ ಪ್ರಸಾದ ಏನಿದೆ, ಮೊದಲು ಕಷ್ಟನೇ ಪಟ್ಟಿದ್ದು, ಆದರೆ ಕೊನೆಗೆ ಆ ತೃಪ್ತಿ ಎಲ್ಲರಿಗೂ ಕೂಡ ತೃಪ್ತಿಯಾಗಿದೆ ಅಂದರೆ ಇದರಿಂದ ವೈಶ್ವಾನರ ತೃಪ್ತನಾಗಿದ್ದಾನೆ ಅಂತ ಭಾವಿಸುವ ಒಂದು ಸ್ಥಿತಿ ಏನಿದೆ, ಇದನ್ನು ಸಾತ್ವಿಕವಾದ ಸುಖ ಅಂತ ಕೃಷ್ಣ ಹೇಳಿದ. ವಿಷಯೇಂದ್ರಿಯ ಸಂಯೋಗಾತ್ ಯತ್ತದಗ್ರೇ ಮೃತೋಪಮಂ ಪರಿಣಾಮೇ ವಿಷಮಿವ ತತ್ಸುಖಂ ರಾಜಸಂ ಸ್ಮೃತಂ. ಮೊದಲಿಗೆ ವಿಷ, ಆಮೇಲೆ ಅಮೃತದಂತೆ ಅನ್ನಿಸುವ. ಮತ್ತು ಇದರಲ್ಲಿ ಒಂದು ವಿಶೇಷವಾದದನ್ನು ಗಮನಿಸಬೇಕಾದ್ರೆ ಆತ್ಮಬುದ್ಧಿ ಪ್ರಸಾದಜಂ ಅಂತ ಹೇಳುವುದರಿಂದ ಇದು ಭಗವಂತನ ಕರುಣೆಯಿಂದ ದಕ್ಕಿದ್ದು ಅಂತ. ಆತ್ಮ ಅಂದರೆ ಪರಮಾತ್ಮ, ಬುದ್ಧಿ ಅಂತಂದರೆ ಸ್ವತಃ ಪ್ರಕೃತಿ. ಆತ್ಮ ಪ್ರಕೃತಿ ಮತ್ತು ಪುರುಷರ ಆಟದಿಂದ ಈ ಜಗತ್ತಿನ ಎಲ್ಲ ನಿಯಮಗಳು ನಡೀತಾ ಇರೋದ್ರಿಂದ ಅವರಿಬ್ಬರ ಪ್ರಸಾದದಿಂದ ನನಗೆ ಸಿಗ್ತಾ ಇದೆ ಅನ್ನುವ ಸುಖದ ಎಚ್ಚರ ಯಾರಿಗೆ? ಅವರಿಬ್ಬರೇ ಅಲ್ವಾ, ನಿತ್ಯ ಮುಕ್ತರವರೇ. ಅದರಿಂದಾಗಿ ನಿತ್ಯಮುಕ್ತರ ವಿಶಿಷ್ಟವಾದ ಲೀಲೆಯಲ್ಲಿ ನಾನೂ ಒಂದು ಪಾತ್ರವಾಗಿ ಭಾಗವಾಗಿ ಈ ಸುಖವನ್ನು ಪಡೀತಿದ್ದೇನೆ ಅನ್ನುವ ಎಚ್ಚರದಿಂದ ಬರುವ, ಅಂದರೆ ಆತ್ಮಬುದ್ಧಿ ಪ್ರಸಾದಜಂ ಒಂದು ಮಾನುಷ ಶರೀರದ ಸಂಬಂಧವನ್ನಿಟ್ಟುಕೊಂಡಾಗ ಜೀವಕ್ಕೂ ಬುದ್ಧಿಗೂ ಇದು ಮನುಷ್ಯ ಸ್ಥಾನವನ್ನು ಮೀರಿ ಯೋಚನೆ ಮಾಡುವಾಗ ಆತ್ಮ ಅಂದರೆ ಅಂತರ್ಯಾಮಿಯಾದ ಪರಮಾತ್ಮ, ನಿಯಂತ್ರಿಸುವಂತಹ ಪ್ರಕೃತಿ, ಇದೆರಡನ್ನೂ ಸೇರಿಸಿಕೊಂಡು ಬಂದಂತಹ ಸುಖ ಇದು ಅಂತ ಯೋಚನೆ ಮಾಡಿ ಅವನ ಬಗ್ಗೆ ತಿಳಿಯಾಗಿ ಅದನ್ನು ಪಡೆಯುತ್ತೆ. ಇಲ್ಲಿ ವಿಷಯ ಮತ್ತು ಇಂದ್ರಿಯಗಳ ಕಣ್ಣು ರೂಪ, ಕಿವಿ ಸದ್ದು, ಮೂಗು ಪರಿಮಳ, ನಾಲಿಗೆ ರುಚಿ, ಇದೆಲ್ಲದರ ಸಂಬಂಧ ವಿಷಯ ಇಂದ್ರಿಯ ಸಂಯೋಗಾತ್. ಬುದ್ಧಿಯ ಮನಸ್ಸಿನ ಸಂಯೋಗದ ಮೊದಲು ಸಂಬಂಧ ಹೇಳ್ತಲ್ಲ, ವಿಷಯೇಂದ್ರಿಯ ಸಂಯೋಗಾತ್. ಕೇವಲ ಹೀಗಾದರೆ ರುಚಿ. ಅದಕ್ಕೆ ಅವರು ಹೇಳುವುದು ಅಗ್ರೇ ಅಮೃತೋಪಮಂ. ತಿನ್ನುವಾಗ ಭಾರಿ ಟೇಸ್ಟ್ ಅನಿಸುತ್ತಿಬಿಡುತ್ತೆ, ಆದರೆ ತಿಂದ ಹಾಗೆ ಸ್ವಲ್ಪ ಹೊತ್ತಾದ ಮೇಲೆ ಯಾಕೋ ಹೊಟ್ಟೆ ತುಂಬ ಗುಡುಗುಡು ಅಂತಿದೆ, ಇನ್ನೇನೋ ಆಗ್ತಿದೆ. ರುಚಿ ಚೆನ್ನಾಗಿತ್ತು, ಆದರೆ ಆರೋಗ್ಯ ಕೆಡ್ತು. ಪರಿಣಾಮೇ ವಿಷಮಿವ ತತ್ಸುಖಂ ರಾಜಸಂ ಸ್ಮೃತಂ. ಆರಂಭದ ಹಂತ ಮಾತ್ರ ಭಾರಿ ಸುಖ, ಆಮೇಲೆ ಅದು ಅವನನ್ನು ಪೂರ್ತಿ ಅನಾರೋಗ್ಯ ಪೀಡಿತನನ್ನಾಗಿ ಮಾಡುತ್ತೆ. ಅಂತಹ ಸುಖ ಅನ್ನೋದು ರಾಜಸಂ. ವಿಷಯೇಂದ್ರಿಯ ಸಂಯೋಗಾತ್, ವಿಷಯ ಮತ್ತು ಇಂದ್ರಿಯ ಕಣ್ಣು ರೂಪ ಕಿವಿ ಸದ್ದು ಈ ಥರ ಯಾವುದ್ಯಾವುದು ಇಂದ್ರಿಯ ಕಣ್ಣು ಮೂಗು ಬಾಯಿ ಇತ್ಯಾದಿಗಳಿಗೆ ಅದರದರ ರುಚಿ ರಸ ಅಥವಾ ರೂಪಗಳ ಸಂಬಂಧದಿಂದಾಗಿ ಏನು ಸುಖ ಆಗುತ್ತೆ ಅದು ಅಗ್ರೆ. ಆರಂಭದಲ್ಲಿ ಅಮೃತೋಪಮಂ, ಅಮೃತೋಪಮಂ ಅಮೃತದಂತೆ ಕಾಣಿಸ್ತಿದೆ, ಅಮೃತ ಅಲ್ಲ ಅಂತ ಅರ್ಥ. ಅಮೃತೋಪಮ್
ತಿಂದ ತಕ್ಷಣ ಕುಟುಕುಟು ಕಟಕಟ ಭಾರಿ ಶಬ್ದ ಬರುತ್ತೆ, ರುಚಿ ಅನಿಸುತ್ತೆ, ನೋಡಲಿಕ್ಕೂ ಚೆನ್ನಾಗಿರುತ್ತೆ, ಎಲ್ಲವೂ ಸರಿ. ಆದರೆ ಅದರ ಪರಿಣಾಮ ಮುಂದೆ ಅತ್ಯಂತ ವಿಷದಂತೆ ಇರುತ್ತೆ ಅಂತಾದಾಗ ಅಲ್ಲೊಂದು ಸುಖ ಆಯಿತು. ಆದರೆ ಅದು ರಾಜಸ ಸುಖ. ಆರಂಭದ ಸುಖ ಕೊನೆಗೆ ಮಹಾ ಅನರ್ಥವನ್ನೇ ಉಂಟು ಮಾಡಿದರೆ ಅದು ರಾಜಸ ಸುಖ ಅಲ್ಲ. ಎರಡೂ ಇಲ್ಲೇ ಮುಗಿದೋಯ್ತು. ತಾಮಸದ್ದು ಹೇಗೆ ಅಂದರೆ ಮೊದಲು ಸುಖ ಆಮೇಲೆ ವಿಷ ಅಂದರೆ ಅದು ರಾಜಸ ಆಯಿತು. ಮೊದಲು ವಿಷ ಆಮೇಲೆ ಸುಖ ಅನಿಸಿದ್ರೆ ಸಾತ್ವಿಕ ಆಯಿತು. ಇನ್ನೊಂದು 3 ಅಂತ ಹೇಳಿದ್ರಲ್ಲ, ಮೂರನೇದೇನು ತಾಳಿ ಹೇಳ್ತೇನೆ. ಯದಗ್ರೇ ಚಾನುಬಂಧೇ ಚ ಸುಖಂ ಮೋಹನಮಾತ್ಮನಃ ನಿದ್ರಾಲಸ್ಯ ಪ್ರಮಾದೋತ್ಥಂ ತತ್ತಾಮಸಮುದಾಹೃತಂ. ಇದು ಹೇಗೆ ಅಂದರೆ ಆರಂಭದಲ್ಲೂ ಬಹಳ ಆನಂದ ಕೊಡ್ತಾ ಇದೆ ಅಂತ ಅನಿಸುತ್ತೆ, ಕೊನೆಯಲ್ಲೂ ಅವನನ್ನು ಅನರ್ಥಕ್ಕೆ ದೂಡುತ್ತೆ. ಇದರಲ್ಲಿ ಆರಂಭದಲ್ಲಿ ಸುಖ ಇದೆ, ರುಚಿಯಾಗಿದೆ, ಆದರೆ ಅದು ರುಚಿ ಆಗುವುದಲ್ಲ, ರುಚಿಯ ಭ್ರಮೆ. ಯದಗ್ರೇಚ ಅನುಬಂಧೇಚ, ಆರಂಭದಲ್ಲೂ ತುದಿಯಲ್ಲೂ, ಅನುಬಂಧೆ ಅದರ ಕೊನೆಯಲ್ಲೂ ಕೂಡ ಒಂಥರ ಮೋಹನಂ, ಮೈ ಮರೆಯುವ ಹಾಗೆ ಮಾಡುತ್ತೆ, ಮತ್ತು ಭರಿಸುತ್ತೆ, ಪ್ರಜ್ಞೆ ತಪ್ಪಿಸುತ್ತೆ. ಕೆಲವರು ಸಮಸ್ಯೆ ಆಯಿತು ಅಂತ ಏನೋ ಕುಡಿತದ ಸ್ವಭಾವಕ್ಕೆ ಬೀಳ್ತಾರೆ, ಸಹವಾಸಕ್ಕೆ ಬೀಳ್ತಾರೆ. ಕುಡಿದಾಗ ಎಲ್ಲ ಮರ್ತೋಯ್ತು ಅಂತ. ಸಮಸ್ಯೆ ಮರ್ತೋಗಿದ್ದು ಹೌದು, ಸಮಸ್ಯೆ ಪರಿಹಾರ ಆಗಿದ್ದಲ್ಲ, ಸಮಸ್ಯೆ ಪೋಸ್ಟ್ಪೋನ್ ಆಗಿದ್ದಷ್ಟೇ. ಮತ್ತೆ ಅದನ್ನು ನೆನಪು ಮಾಡ್ಕೊಂಡು ಒದ್ದಾಟ ಪಡಬೇಕಾದದ್ದು ಇದ್ದೇ ಇರುತ್ತೆ. ಅಂದರೆ ನಮಗೆ ಈ ಅನಸ್ತೇಷ್ಯ ಕೊಟ್ಟ ಹಾಗೆ ಶರೀರಕ್ಕೆ ಆ ಹೊತ್ತಿಗೆ ಆ ನೋವನ್ನು ಅನುಭವಿಸದಂತೆ ಇಂದ್ರಿಯವನ್ನು ಸಾಯಿಸುವುದು ಅಥವಾ ಆ ನರಗಳನ್ನು ದುರ್ಬಲಗೊಳಿಸುವುದು. ಆವಾಗ ಅದು ಸಂದೇಶವೇ ಹೋಗದೇ ಇದ್ದರೆ ಮನಸ್ಸಿಗೆ ನೋವಾಗಿದೆ ಅನ್ನೋದೇ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ಕೊಯ್ದಾಗ ಇವನಿಗೇನು ಕೊಯ್ತಾ ಇದ್ದಾರಾ ಗೊತ್ತಾಗ್ತಿಲ್ಲ. ಅನಸ್ತೇಷ ಕೊಟ್ಟದ್ರಿಂದ ದೇಹದಲ್ಲಿ ಅಷ್ಟು ತೊಂದರೆ ಆಗ್ತಾ ಇದೆ ಅಂತ ಅನಿಸಿದ್ರು ಅದಕ್ಕೆ ರಿಯಾಕ್ಟ್ ಆಗೋದಿಲ್ಲ. ಯಾಕೆಂದರೆ ನಿನಗೆ ನೋವು ಮಾಡ್ತಾ ಇದ್ದಾರೆ ಅನ್ನೋ ಸಂದೇಶವನ್ನು ಕೊಡುವ ಮಂಡಲಗಳೇ ದುರ್ಬಲವಾಗಿ ಬಿಟ್ಟಿದ್ದಾವೆ. ಇದು ಆರಂಭದಲ್ಲಿ ಭಾರೀ ಆನಂದ, ಏನೂ ಅವನಿಗೆ ಕಷ್ಟವೇ ಇಲ್ಲ ಅಂತ. ಪರಿಣಾಮದಲ್ಲೂ ಕೂಡ ಬಹಳ ಆನಂದವೇ ಇದೆ ಅಂತನ್ನುವ ಭ್ರಮೆಯಿಂದ ಯಾವುದು ಅವನನ್ನು ಜಾರಿಸುತ್ತೋ ಅಂತಹ ಸುಖವನ್ನು ತಾಮಸ ಸುಖ. ಯಾವುದು? ನಿದ್ರಾ ಆಲಸ್ಯ ಪ್ರಮಾದ. ನಿದ್ದೆಯಿಂದ ಒಂದು ಸುಖ ಬರುತ್ತೆ. ಅವನು ತುಂಬ ತಲೆಬಿಸಿ ಆಯಿತು ಅಂತ ಮಲ್ಕೊಂಡ್ಬಿಟ್ಟ. ಎದ್ದ ಮೇಲೆ ತಲೆಬಿಸಿ ಮತ್ತೆ ಯಥಾ ಪ್ರಕಾರ ಮೊದಲಿಂದ ಶುರುನಾ ಉದಾಸೀನ ಮಾಡ್ದ. ಈಗ ಬೇಡ ಆಮೇಲೆ ನೋಡೋಣ ಅಂತ, ಆಮೇಲೆ ನೋಡೋಣ ಅಂತ ಬಿಟ್ಟರು ಮತ್ತೆ ಆಮೇಲಿನಿಂದಲೂ ಅದೇ ಸಮಸ್ಯೆ ಅಲ್ವಾ. ಇನ್ನು ಪ್ರಮಾದ, ಏನೋ ಒಂದು ಜಾಡಿಸಿ ಅದರ ಬಗ್ಗೆ ನಿರ್ಲಕ್ಷ್ಯ ತಾಳುವುದು, ಅದೆಲ್ಲ ಏನೂ ಆಗೋದಿಲ್ಲ ಅಂತ ಬಿಟ್ಟು ಹೋದ ದಾರಿ ಮತ್ತೆ ಅದೇ ಹಿಡಿಯುತ್ತೆ, ಅಲ್ಲಿಗೆ ಬರ್ತಾನೆ ಅವನು. ಅದರಿಂದಾಗಿ ನಿದ್ರಾ ಆಲಸ್ಯ ಪ್ರಮಾದ, ಈ ಮೈಗಳ್ಳತನ, ಎಚ್ಚರ ತಪ್ಪುವುದು ಮತ್ತು ಮೈ ಮರೆತು ನಿದ್ದೆ ಮಾಡುವುದು, ಈ ಮೂರೂ ಕ್ರಿಯೆಗಳಿಂದ ಉಂಟಾಗುವಂಥ ಸುಖ ಆರಂಭದಲ್ಲೂ ಸುಖ ಅಲ್ಲ, ಅದು ಪರಿಣಾಮದಲ್ಲೂ ಸುಖ ಇಲ್ಲ. ಆದರೆ ಸುಖದ ಭ್ರಮೆಯಲ್ಲಿರ್ತಾನೆ. ಅದರಿಂದಾಗಿ ಮೋಹಗೊಳಿಸುವ ಸುಖಂ ಆತ್ಮನಃ ಮೋಹನಂ, ಆತ್ಮನಿಗೆ ಇದು ಸುಖದಲ್ಲಿದ್ದೇನೆ ಅಂತ ಭ್ರಮೆ ಹುಟ್ಟಿಸುವ ಸುಖ ಏನಿದೆ, ನೀನು ಆನಂದವಾಗಿದ್ದಿ ಎನ್ನುವ ರೀತಿಯ ಸಂದೇಶವನ್ನು ಕೊಡ್ತಾ ಅವನನ್ನು ಯಾವುದು ಜಾರಿಸುತ್ತೋ ಅಂತಹ ಸುಖ ಅನ್ನೋದು ತಾಮಸಿಕವಾದ ಸುಖ. ಒಂದನೇದು ಆರಂಭದಲ್ಲಿ ಸುಖ, ಪರಿಣಾಮದಲ್ಲಿ ದುಃಖ. ಒಂದು ಆರಂಭದಲ್ಲಿ ದುಃಖ ಅಥವಾ ವಿಷದಂತೆ, ಪರಿಣಾಮದಲ್ಲಿ ಅಮೃತ. ಈಗ ಹೇಳ್ತಾ ಇರೋದು ಆರಂಭದಲ್ಲೂ ಅಮೃತ ಕೊನೆಯಲ್ಲೂ ಅಮೃತ ಅಂತ ಭ್ರಮೆ. ಹೊಸದ ಆರಂಭದಲ್ಲೂ ಸುಖ ಇಲ್ಲ, ಕೊನೆಯಲ್ಲೂ ಸುಖ ಇಲ್ಲ. ಇದನ್ನು ತಾಮಸಿಕವಾದ ಸುಖ ಅಂದರೆ ಮೈ ಮರೆತು ನಿದ್ದೆ ಮಾಡಿಬಿಟ್ರೆ ಎಲ್ಲ ಸಮಸ್ಯೆ ಪರಿಹಾರ ಆಗುತ್ತೆ ಅಂತ ಅಂದ್ಕೊಳ್ತಾನೆ. ನಿದ್ದೆ ಮಾಡುವಾಗಲೂ ಒಳಗಿನಿಂದ ನಾಳೆ ಮತ್ತೆ ಇದನ್ನು ನಾನು ಎದುರಿಸಲೇಬೇಕಲ್ವ ಅಂತ ಗೊತ್ತಾದರೆ ಅವನಿಗೆ ನಿದ್ದೆ ಬರಲ್ಲ, ಸುಮ್ಮನೆ ಹೊರಳಾಡ್ತಾನಷ್ಟೇ. ಅದು ಆಲಸ್ಯಕ್ಕೆ ಇಳಿಯುತ್ತೆ. ಮೈ ಮರೆತರೆ ನಿದ್ದೆ ಹೋಗುತ್ತೆ, ಚೂರಿಗೆ ನೆನಪಾದರೆ ಆಲಸ್ಯದಲ್ಲಿ ಉಳಿಯುತ್ತೆ, ಇನ್ನು ಒಂದು ಸಿಟ್ಟಿಗೆ ಏನೋ ತಪ್ಪು ಮಾಡ್ತಾನೆ. ಹೀಗೆ ಮೂರೂ ರೀತಿಯ ತಪ್ಪುಗಳಿಂದ ಸಮಸ್ಯೆಯನ್ನು ಬಗೆಹರಿಸುವ
ಭರದಲ್ಲಿ ಅಪಾಯವನ್ನೇ ಮೈ ಮೇಲೆ ಎಳೆದುಕೊಳ್ಳುವಂತಹ ಸುಖ ಏನಿದೆ ಇದು ತಾಮಸಿಕವಾದ ಸುಖ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಹಾಗಾಗಿ ಸಾತ್ವಿಕ ರಾಜಸ ತಾಮಸ ಅನ್ನುವ ಸುಖದ ನಮ್ಮ ಅನುಭವಗಳಲ್ಲಿ ಬಂದದ್ದನ್ನು ಇದು ಎಲ್ಲಿಂದ ಬಂತು, ಹೇಗೆ ಬಂತು, ಪರಿಣಾಮದಲ್ಲಿ ಏನಾಯಿತು, ಇದನ್ನು ನಾವು ಯೋಚನೆ ಮಾಡಿದರೆ ಆವಾಗ ನಮ್ಮ ಆಲೋಚನೆಗಳಲ್ಲೂ ಎಲ್ಲಿ ನಾವು ಇನ್ನಷ್ಟು ಮನಸ್ಸಿಗೆ ಹಿಡಿತಕ್ಕೆ ತಂದುಕೊಳ್ಬೇಕು ಅನ್ನೋದು ಗೊತ್ತಾಗುತ್ತೆ. ಅಂದರೆ ಕೆಲವೊಂದು ಸರ್ತಿ ನಾವು ಯಾವುದನ್ನು ಚಿಕಿತ್ಸೆಯ ದೃಷ್ಟಿಯಿಂದ ಮಾಡ್ತಾ ಇರ್ತೇವೆ, ಅದು ನಮ್ಮ ಮೇಲೆ ಹೆಚ್ಚು ಆದರೆ ಆವಾಗ ನಾವು ಬೇಗ ರಿಸಲ್ಟನ್ನು ತಗೊಳ್ತೇವೆ, ವಿಶ್ವಾಸವೂ ಬರುತ್ತೆ. ಇನ್ನೊಬ್ಬರಿಂದ ನೋಡಿ ಕಲಿಯುವುದಿದೆ, ಅದು ಖಂಡಿತ ಇದೆ, ಅದು ಒಂದು ಬೇಕೇ ಬೇಕು. ಆದರೆ ಎಲ್ಲವೂ ಇನ್ನೊಬ್ಬರಲ್ಲಿ ನಮಗೆ ನೋಡಿ ಕಲೀಲಿಕ್ಕೆ ಬರುತ್ತೋ ಇಲ್ಲೋ ಗೊತ್ತಿಲ್ಲ, ಎಲ್ಲವೂ ಸಿಗುತ್ತೋ ಇಲ್ಲೋ, ನಾವು ಅದರಲ್ಲಿ ಒಂದು ಪಾರ್ಟ್ ಅಲ್ವ, ನಮ್ಮ ಬಗ್ಗೆನೂ ನಾವು ತಿಳ್ಕೊಳ್ಳೇಬೇಕಲ್ವ. ಹಾಗಾಗಿ ನಮ್ಮ ಸುತ್ತಲಿನ ಎರಡರಲ್ಲೂ ಇರುವ ಈ ಥರದ ವ್ಯತ್ಯಾಸ ಏನಿದೆ, ಆದರೆ ಹೊರಗಿನದರಲ್ಲಿ ನಮಗೆ ಪೂರ್ತಿ ನಿರ್ಧಾರ ಮಾಡೋದು ಕಷ್ಟ, ಹೀಗೇ ಇದು ಅಂತ. ಯಾಕೆಂದರೆ ಅದು ಒಳಗಿನ ವಿಷಯ, ಸುಖ ಆಗಲಿ ಧೃತಿ ಆಗಲಿ, ಅದರ ಪರಿಣಾಮದಿಂದ ಒಂದಿಷ್ಟು ತೊಂದರೆ ಆಯಿತು ಅಥವಾ ಒಳ್ಳೆಯದಾಯಿತು ಅನ್ನೋದ್ರಿಂದ ಹಾಗೆ ಮಾಡಿದರೆ ಏನಾಗುತ್ತೆ, ಹಾಗೆ ಮಾಡದೇ ಇದ್ದರೆ ಏನಾಗ್ತಿತ್ತು ಅನ್ನೋ ಈ ರಿಸಲ್ಟ್ಗಳನ್ನು ನಮ್ಮಲ್ಲಿ ಮತ್ತೆ ಪರೀಕ್ಷೆಗೆ ಒಳಪಡಿಸಿದಾಗ ಇದರ ಇನ್ನೂ ತಿಳಿಯಾದ ಪರಿಚಯ ನಮಗೆ ಉಂಟಾಗುತ್ತೆ ಅನ್ನೋದಕ್ಕೋಸ್ಕರ ಕೃಷ್ಣ ಈ ವಿವರಗಳನ್ನೆಲ್ಲ ಕೊಟ್ಟ. ನತದಸ್ತಿ ಪೃಥಿವ್ಯಾಂ ವಾ ದಿವಿ ದೇವೇಶು ವಾ ಪುನಃ ಸತ್ವಂ ಪ್ರಕೃತಿಜೈರ್ಮುಕ್ತಂ ಯದೇಭಿಸ್ಯಾತ್ರಿಭಿರ್ಗುಣೈಃ. ಅಲ್ಲರಿ, ನಮಗಿದೆಲ್ಲ ಜಂಜಾಟವೇ ಬೇಡ, ನಮಗೆ ಸಾತ್ವಿಕವಾದ ಸುಖವೂ ಬೇಡ, ರಾಜಸವಾದ ಸುಖವೂ ಬೇಡ, ತಾಮಸವಾದ, ನಾವು ಹೇಗಿದ್ದೀವೋ ಹಾಗಿರ್ತೀವಿ. ಅದಕ್ಕೆ ಕೃಷ್ಣ ಹೇಳ್ದ, ನೀನು ಬೇಕು ಬೇಡ ಹೇಳೋದ್ರಿಂದ ಅದು ಬರುವುದಲ್ಲ, ಅದಿದೆ, ಇದ್ದದ್ದನ್ನು ಹೇಗೆ ಅಂತ ನೋಡ್ಕೊ ಅಂತ ನಾನು ನಿನಗೆ ಲಿಸ್ಟ್ ಕೊಟ್ಟದ್ದು ಹೊರತು ನಿನ್ನ ಹತ್ರ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಬೆರಳಿಡ್ದದ್ದಲ್ಲ. ನಿನಗೆ ಸಾತ್ವಿಕ ಸುಖ ಬೇಕೋ, ರಾಜಸ ಸುಖ ಬೇಕೋ, ತಾಮಸ ಸುಖ ಬೇಕೋ ಕೇಳಿದ್ದಲ್ಲ. ನಿನ್ನ ಹತ್ರ ಈಗ ಆಲ್ರೆಡಿ ಅದಿದೆ. ಆ ಮೂರು ಗುಣಗಳ ಪ್ರಭಾವದಿಂದಾಗಿ ನಿನ್ನಲ್ಲಿ ಸಾತ್ವಿಕವಾದ ಕರ್ತೃತ್ವ, ರಾಜಸವಾದ ಕರ್ತೃತ್ವ, ತಾಮಸವಾದ ಕರ್ತೃತ್ವ ಒಬ್ಬನಲ್ಲೇ ಒಂದೊಂದು ಟೈಮಲ್ಲಿ ಬರುತ್ತೆ, ಬೇರೆ ಬೇರೆಯವರಲ್ಲಿ ಬೇರೆ ಬೇರೆ. ಅದು ಒಳಗಿನ ಸ್ವಭಾವ ಏನಾಗಿರುತ್ತೋ ಅದಕ್ಕೆ ಸರಿಯಾಗಿ ಅದು ಕೊನೆಗೆ ಪರಿಣಾಮ ಕೊಡುವಾಗ ತಾಮಸಿಕವಾದದ್ದಾದರೆ ತಮಸ್ಸಿನ ಮುಖವನ್ನೇ ತೆರ್ಕೊಳ್ಳುತ್ತೆ, ಅದು ಕೊನೆಯ ಪರಿಣಾಮ. ಆದರೆ ಅದರ ಮಧ್ಯದಲ್ಲಿ ಪ್ರತಿಯೊಬ್ಬನೂ ಕೂಡ ಮೂರು ಗುಣಗಳ ಮಿಶ್ರಣವಾಗಿಯೇ ಹುಟ್ಟಿದ್ದಾನೆ ಅನ್ನೋದನ್ನು ಕೃಷ್ಣ ಇಲ್ಲಿ ಹೇಳಿದ್ದು. ನತದಸ್ತಿ ಪೃಥಿವ್ಯಾಂ, ಅಂಥದ್ದೊಂದಿಲ್ಲ, ಎಂಥದ್ದೊಂದಿಲ್ಲ, ಈ ಮೂರು ಗುಣಗಳ ಬಾಧೆಗೆ ಒಳಗಾಗದ ಒಂದು ಜೀವಜಾತವೇ ಇಲ್ಲ. ನತದಸ್ತಿ ಪೃಥಿವ್ಯಾಂ ವಾ ದಿವಿ ದೇವೇಶು, ಸ್ವರ್ಗದಲ್ಲೇ ಇಲ್ಲ, ನೀನು ಭೂಮಿಯಲ್ಲಿ ಏನು ನೋಡುವುದು. ಸ್ವರ್ಗದಲ್ಲಾಗಲಿ, ಮೇಲಿನ ಸಗ್ಗಿಗರು ಅಂತ ಅನಿಸಿಕೊಂಡಂತಹ ಇಂದ್ರಾದಿ ದೇವತೆಗಳಲ್ಲಾಗಲಿ ಸತ್ವಂ, ಯಾಕೆಂದರೆ ಎಲ್ಲವೂ ಕೂಡ ಪ್ರಕೃತಿಜೈಹಿ ಗುಣೈಹಿ, ಈ ಜಗತ್ತಿನ ಪ್ರತಿಯೊಂದು ಮಣ್ಣು ನೀರು ಗಾಳಿ ಬೆಂಕಿ ಆಕಾಶ ಏನೆಲ್ಲ ಪಂಚಭೂತಗಳಿವೆಯೋ ಅವುಗಳಿಂದ ನಿರ್ಮಾಣವಾದ ಜೀವಜಾತಗಳಿವೆಯೋ ಇವೆಲ್ಲವೂ ಕೂಡ ಮೂರು ಗುಣಗಳಿಂದಲೇ, ಪ್ರಕೃತಿಜವಾದ ಗುಣಗಳಿಂದಲೇ. ಪ್ರಕೃತಿ ಅಂದರೆ ಮೂಲ ಪ್ರಕೃತಿ, ಮಾಯಿ ಅಥವಾ ಪ್ರಪಂಚದ ಮೂಲ ಮೆಟೀರಿಯಲ್, ಅದರಲ್ಲೇ ಸತ್ವರಜಸ್ಸು ತಮಸ್ಸು ಅನ್ನುವ ಗುಣಗಳಿವೆ. ಆದ್ದರಿಂದಾಗಿ ಯದೇಭಿಸ್ಯಾತ್ ತ್ರಿಭಿರ್ಗುಣೈ, ಏಭಿಹಿ ತ್ರಿಭಿಹಿ, ಇದೇ ಮೂರರಿಂದಲೇ ಈ ಇಡೀ ಜಗತ್ತು ನಿರ್ಮಾಣಗೊಂಡಿದೆ. ಆದ್ದರಿಂದಾಗಿ ಈ ಮೂರರ ಚಿಂತ ನಮಗೆ ಯಾಕೆ ಅಂತ ನೀನು ಕೈ ಚೆಲ್ಲುವ ಹಾಗಿಲ್ಲ. ಯಾಕೆ ಮೂರು ಥರದ ಕರ್ತೃತ್ವ, ಕರ್ಮ, ಅಂದರೆ ಗುಣ ಅಥವಾ ಭಕ್ತಿ, ಧೃತಿ, ಎಲ್ಲ ವಿವರಗಳನ್ನು ಕೃಷ್ಣ ಹಿಂದಿನ ಅಧ್ಯಾಯದಲ್ಲೂ ಈ ಅಧ್ಯಾಯದಲ್ಲೂ ಕೊಡ್ತಾ ಬಂದ. ಇದನ್ನೆಲ್ಲ ತಿಳ್ಕೊಂಡು ಏನಾಗಬೇಕ್ರಿ ಅಂತ ಕೇಳಿದ್ರೆ ಹಾಗೆ ಕೇಳಲಿಕ್ಕೆ ಹೋಗಬೇಡ. ಯಾಕೆಂದರೆ ಇದು ಮೂರು ಗುಣಗಳಿಂದಲೇ ಸೇರಿಕೊಂಡು ಈ ಜಗತ್ತು ನಿರ್ಮಾಣ ಆಗಿರುವುದರಿಂದಾಗಿ ಸಾಧನೆಯ ಮಾರ್ಗದಲ್ಲಿ ಮುಂದೆ ಹೋಗಬೇಕು ಅಂತಂದಾಗ ನಾವು ಹೋಗಿ ಸೇರಿರಬೇಕಾದಂತಹ ಗುರಿ ಯಾವುದು ಅಂತ ಗೊತ್ತಾಗಬೇಕಾದ್ರೆ ದಾರಿ ಯಾವುದು ಅಂತಲೂ ಗೊತ್ತಿರಬೇಕು. ಗುರಿ ಗೊತ್ತಾಯಿತು, ದಾರಿ ಗೊತ್ತಿಲ್ಲ ಅಂದರೆ, ಹೋಗಬೇಕಾದ ಊರಿನ ಅಡ್ರೆಸ್ ಗೊತ್ತಿದೆ, ಯಾವ ಬಸ್ ಹಿಡಿಬೇಕು ಅಂತ ಗೊತ್ತಿಲ್ಲ ಅಂದರೆ ಬಸ್ ಸ್ಟ್ಯಾಂಡಲ್ಲೇ ತಿರುಗ್ತಾ ಕೊಡಬೇಕಾಗತ್ತೆ. ಅಥವಾ ಅದು ಬಸ್ಸಲ್ಲಿ ಬರೋದೇ ಇಲ್ಲ, ಅದು ಇನ್ನೆಲ್ಲೋ ಬರ್ತಾ ಇರುತ್ತೆ, ಇವನು ಇಲ್ಲೇ ತಿರುಗ್ತಾ ಇರ್ತಾನೆ, ಏನು ಉಪಯೋಗ ಇಲ್ಲ. ನಾವು ಹೋಗುವ ಡೆಸ್ಟಿನೇಷನ್ ಗೊತ್ತಾದ ಮೇಲೆ ಯಾವ ಬಸ್ಸಲ್ಲಿ ಹೋಗಬೇಕು ಅನ್ನೋದು ಗೊತ್ತಾಗಬೇಕು. ಹಾಗಾಗಿ ನಮಗೆ ಡೆಸ್ಟಿನೇಷನ್ ಅನ್ನುವ ಮೂಲಕ್ಕೆ ಹೋಗ್ಲಿಕ್ಕೋಸ್ಕರ ಕೃಷ್ಣ ಈ ಮೂರು, ಅಂದರೆ ಹೋಗುವಾಗ ಹೀಗೆ ಹೋಗಿ ದಾರಿ ಹೇಳಿದರು ಅಂತ ಇಟ್ಕೊಳ್ಳಿ, ಹೋಗ್ತಾ ಮುಂದೆ ಹೋಗುವಾಗ ಅವ್ರು ಏನು ಹೇಳಿದರು ದಾರಿ, ಅದೇ ಥರದ 2 ದಾರಿ ಕಾಣುತ್ತೆ, 3 ದಾರಿ ಕಾಣುತ್ತೆ, ಮಧ್ಯದಲ್ಲಿ ಒಂದು ಚೌಕ ಬರುತ್ತೆ.
4 ಕಡೆ ಇದೆ ಬಾಗಿಲು, ಎಲ್ಲಿ ಹೋಗಬೇಕು? ಆಗ ಯೋಚನೆ ಹತ್ತುತ್ತೆ, ನೋಡಪ್ಪ ಇದೊಂದು ಹೀಗಿದೆ, ಇಲ್ಲಿ ಹೋಗಬೇಡ, ಇನ್ನೊಂದು ಕಡೆ ಹೀಗಿದೆ, ಅಲ್ಲಿಗೆ ಹೋಗಬೇಡ, ಸುತ್ತು, ಇದಾದರೆ ನೇರ ಒಂದೇ ದಾರಿ ಅಂತ ಒಬ್ಬ ಗುರು ದಾರಿ ಹೋಗ ಯಾರಾದರೂ ಹೇಳಿದ ಅಂದರೆ ಆಗ ಅವನ ಗುರಿ ಅನಾಯಾಸವಾಗಿ ಮುಟ್ಟುವುದಾಗುತ್ತೆ. ಅವನು ಗುರುಗಳ ಸ್ಥಾನವನ್ನು ಮರೆತು ಒಬ್ಬ ದಾರಿ ಹೋಗ ಯಾರು ಹೇಳ್ತಾನೆ, ಆಚೆ ಹೋಗಬೇಡ್ರಿ, ಅದು ಎಲ್ಲೋ ಕಾಡಿ ಕರ್ಕೊಂಡು ಹೋಗ್ಬಿಡುತ್ತೆ ಅಂತ ಅವನು ಹೇಳ್ತಾನೆ. ನಾನು ಅವನ್ನೆಲ್ಲ ಹೇಳಿದ್ದು ಕೇಳೋದಲ್ಲ, ನಾನು 1 2 3 4 10 ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಹೋಗ್ತೇನೆ ಅಂತ ಹೋದರೆ ಅವನು ಹತ್ತುತ್ತಾನೇ ಇರ್ತಾನೆ. ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗೋದಿಲ್ಲ. ಯಾಕಂದರೆ ನನ್ನ ಆಯ್ಕೆ, ನನ್ನ ಏಳಿಗೆಗೆ ನಾನೇ ಶಿಲ್ಪಿ ಅಂತ ತಲೆ ಮೇಲೆ ಕೈ ಇಟ್ಕೊಂಡು ಹೋದ ಅಂದರೆ ಆವಾಗ ಎಲ್ಲೋ ತಿರುಗ್ತಾನೆ, ಎಲ್ಲೋ ಸಾಕ್ತಾನೆ, ಕೊನೆಗೆ ಯಾವುದು ಆಗದೆ ಹೋಗುತ್ತೆ. ಅದರಿಂದಾಗಿ ಇದು ಎಚ್ಚರ ಇರಬೇಕು ಅನ್ನೋದಕ್ಕೋಸ್ಕರ ದೇವತೆಗಳಲ್ಲಾಗಲಿ ಮನುಷ್ಯರಲ್ಲಾಗಲಿ ಜೀವಜಾತ ಉಳಿದಂತೆ ಏನೇ ಆಗಿರಲಿ ಎಲ್ಲದರಲ್ಲೂ ಕೂಡ ಈ 3 ಗುಣಗಳ ಪ್ರಭಾವ ಅನ್ನೋದು ಇರುವುದರಿಂದಲೇ ಆ ಗುಣಗಳಿಗೆ ಅನುಗುಣವಾಗಿಯೇ ನಮ್ಮ ದಾರಿಯನ್ನು ಗುರುತಿಸಿಕೊಳ್ಳುವುದಕ್ಕೋಸ್ಕರ ಹಿಂದೆ ಬೇರೆ ಬೇರೆ ರೀತಿಯ ಸುಖಗಳು, ಧೃತಿ ಇತ್ಯಾದಿಗಳ ಪರಿಚಯವನ್ನು ಕೃಷ್ಣ ಮಾಡಿಕೊಟ್ಟಿದ್ದೇನೆ ಅಂತ ಹೇಳ್ತಾ ಇದ್ದಾನೆ. ಪ್ರಕೃತಿಜೈಹಿ ಮುಕ್ತಂ ನ ತದಸ್ತಿ ಪೃಥಿವ್ಯಾಂ. ಪ್ರಕೃತಿಜವಾದ ಗುಣಗಳಿಂದ ಮುಕ್ತವಾದ ಜೀವಜಾತ ಎಲ್ಲೂ ಇಲ್ಲ. ಅದು ಎಲ್ಲಿ ದೇವತೆಗಳಲ್ಲೇ ಇಲ್ಲ ಅಂದಮೇಲೆ ಇನ್ನು ಇಲ್ಲಿ ಇಲ್ಲ ಅಂತ ಬೇರೆ ಬಿಡಿಸಿ ಹೇಳಲಿಕ್ಕಾಗತ್ತಾ? ಇಲ್ಲಿ ಇಲ್ಲ ಅಂತ ಹೇಳುವುದೇ ಸಾಧ್ಯ ಇಲ್ಲ. ಇಲ್ಲೂ ಇದೆ, ಅಲ್ಲೂ ಇದೆ, ಎಲ್ಲೆಲ್ಲೂ ಇದೆ. ಎಲ್ಲೆಡೆಯೂ ತುಂಬಿರುವಂತಹ ಪ್ರಕೃತಿಯೇ ತನ್ನ ಗುಣಗಳಿಂದ ಈ ಜಗತ್ತನ್ನು ಬಂಧಿಸಿ ಇರಿಸಿಕೊಂಡಿದೆ ಅನ್ನುವ ಕಾರಣಕ್ಕಾಗಿ ನೋಡಿ, ಕೇವಲ ಹೊರಗಿನ ಜಗತ್ತಲ್ಲ, ಇಲ್ಲಿ ಇಷ್ಟೂ ಈಗ ಕೃಷ್ಣ ಹೇಳಿದ ಮಾತು ಅದು ಕರ್ತೃತ್ವವಾಗಲಿ, ಅದು ನಿಮಗೆ KG ತೂಕ ಕೊಟ್ಟು ಹೇಳಲಿಕ್ಕೆ ಬರುವಂಥದ್ದಲ್ಲ. ಕರ್ಮ ಎಲ್ಲಿದೆ ತೋರಿಸ್ಲಿಕ್ಕೆ ಬರೋದಿಲ್ಲ, ಧೃತಿ ಎಲ್ಲಿದೆ ತೋರಿಸ್ಲಿಕ್ಕೆ ಬರೋದಿಲ್ಲ, ಭಕ್ತಿ ಎಲ್ಲಿದೆ ತೋರಿಸ್ಲಿಕ್ಕೆ ಬರೋದಿಲ್ಲ. ಎಲ್ಲವೂ ಕೂಡ ಅಂತರಂಗದ ಪ್ರಪಂಚದ ಎಳೆಗಳು ಈ ಸತ್ವರಜಸ್ಸು ತಮಸ್ಸು ಅನ್ನೋದು. ಹೊರಗಿನಿಂದ ಕ್ರಿಯೆಯಲ್ಲಿ ತೋರಿಸ್ಬೋದು, ತುಂಬ ರ್ಯಾಶ್ ಆಗಿ ಮಾತಾಡ್ತಾನೆ ಮಾತಿನಲ್ಲಿ, ಇಲ್ಲ ಅವನು ಸ್ವಲ್ಪ ಪರವಾಗಿಲ್ಲ, ಕೆಲವು ಒಳ್ಳೇದು ಮಾತಾಡ್ತಾನೆ, ಕೆಲವು ಕೆಟ್ಟದಾಗಿ ಮಾತಾಡ್ತಾನೆ, ಇಲ್ಲ ಅವನು ಯಾವತ್ತೂ ನೋಯಿಸೋದಿಲ್ಲ, ಇದು ಕೆಲವು ಮಾತಿನಲ್ಲಿ ಕಾಣ್ಬೋದು. ಆದರೆ ಅದು ನಿಜವಾದ ಒಳಗಿನ ಭಾವ ಯಾರು ಕೆದಕಿ ಹುಡುಕಿ ಮನಸ್ಸಿನ ಒಳಗೆ ಹೊಕ್ಕು ನೋಡಲಿಕ್ಕಾಗುವಂಥದ್ದಲ್ಲ. ಅದರಿಂದಾಗಿ ಇದನ್ನು ಅವನು ಬೇಕು ಬೇಡ ಅಂತ ಯಾವ ರೀತಿಯಿಂದ ತಾನೇ ಒಂದು ನಿರ್ಧಾರ ತೆಗೆದುಕೊಳ್ತೇನೆ ಅಂದರೆ ಅದು ನಡೆಯುವುದಿಲ್ಲ. ಅದು ಆಗಬೇಕಾದದ್ದೇ ಆಗ್ತಾ ಇರುತ್ತೆ. ಅದರಲ್ಲಿ 3 ಗುಣಗಳ ಪ್ರಭಾವ ಇದ್ದೇ ಇರುತ್ತೆ. ಬ್ರಾಹ್ಮಣ ಕ್ಷತ್ರಿಯ ವಿಷಾಂ ಶೂದ್ರಾಣಾಂಚ ಪರಂತಪ ಕರ್ಮಾಣಿ ಪ್ರವಿಭಕ್ತಾನಿ ಸ್ವಭಾವ ಪ್ರಭವೈರ್ಗುಣೈಃ. ಎಷ್ಟು ಚೆನ್ನಾಗಿ ಕೃಷ್ಣ ಹೇಳ್ತಾನೆ ಅಂದರೆ, ಸ್ವಭಾವ ಪ್ರಭವೈಹಿ ಗುಣೈಹಿ ಕರ್ಮಾಣಿ ಪ್ರವಿಭಕ್ತಾನಿ. ಅವರವರ ಸ್ವಭಾವಕ್ಕೆ ಅನುಗುಣವಾಗಿ ಕೃಷ್ಣ ಹಿಂದೆ ಹೇಳಿದ ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣ ಕರ್ಮ ವಿಭಾಗಶಃ ಅಂತ. ಈಗ ಹೇಳ್ತಾ ಇದ್ದೇನೆ ಸ್ವಭಾವ ಪ್ರಭವೈಹಿ ಗುಣೈಹಿ, ಗುಣಗಳಿಂದ ವಿಭಾಗ ಮಾಡಿರುವುದು ಹೊರತು ಅವರ ಹುಟ್ಟಿನ ತೀರ್ಮಾನದಿಂದ ನಾನು ಇದನ್ನು ವಿವರಿಸಿ ಹೇಳ್ತಾ ಇಲ್ಲ. ಜಗತ್ತಿನಲ್ಲಿ ಇದು ನೀವು ಎಲ್ಲ ಈ ಭಾರತ ಅಲ್ಲ, ಜಗತ್ತಿನ ಇನ್ಯಾವುದೋ ಮೂಲೆಗೆ ಹೋಗಿ ನೋಡಿದರೂ ಈ 4 ಜನ ಇದ್ದೇ ಇರ್ತಾರೆ. ತಲೆಯಿಂದ ಕೆಲಸ ಮಾಡುವವರು, ತೋಳಿನಿಂದ ಕೆಲಸ ಮಾಡುವವರು, ಓಡಾಡಿ ಕೆಲಸ ಮಾಡುವವರು, ಸರ್ವೀಸ್ ಕೊಟ್ಟು ತಮ್ಮ ಬದುಕನ್ನು ನಡೆಸುವವರು. ಇದನ್ನು ಅವರು ಶಬ್ದದಲ್ಲಿ ಹೇಳಿದ್ರಷ್ಟೇ. ಇದನ್ನು ಇಲ್ಲೇ ಎಲ್ಲೋ ಒಂದು ಕಡೆಗೆ ಹುಟ್ಟಿನ ಕ್ರಮವನ್ನೇ ಜೋಡಿಸಿಕೊಂಡು ಅಷ್ಟು ಬಿಟ್ಟರೆ ಬೇರೆ ಇದರ ಬಗ್ಗೆ ಇದೆ ಅನ್ನುವ ಕಲ್ಪನೆಯೂ ಇಲ್ಲದೆ ಶಾಸ್ತ್ರ ಹೇಳಿದ್ರಲ್ಲಿ ನಮಗೆ ನಿಜವಾಗಿ ಇದೊಂದು ಮನುಷ್ಯನ ನಡೆಯನ್ನು ಕುರಿತು ಹೇಳಿದ ಮಾತು ಅಂತ ಅರ್ಥ ಆಗದೆ ಹೋದರೆ ಕೃಷ್ಣ ಕೊಟ್ಟ ಅತ್ಯಂತ ಅದ್ಭುತವಾದ ಒಂದು ವಿಜ್ಞಾನ ನಮ್ಮಲ್ಲೇ ಭಸ್ಮವಾಗಿ ಹೋಗುತ್ತೆ. ಆದರೆ ಇಲ್ಲಿ ಕೃಷ್ಣ ಹೇಳಿದ ಮಾತು, ಅದಕ್ಕೆ ಅವನು ಹೇಳುವಾಗ ಪರಂತಪ ಅಂತ ಸಂಬೋಧನೆ ಮಾಡಿ ಹೇಳ್ತಾನೆ. ತುಂಬ ಬ್ರಾಡ್ ಮೈಂಡೆಡ್ ಆಗಿ ಯೋಚನೆ ಮಾಡಬೇಕಾದವನಪ್ಪ ನೀನು. ಹಾಗೇ ಸಂಕುಚಿತವಾದ ಮನೋಭಾವದಿಂದ ನೀನು ಕೇಳಲಿಕ್ಕೆ ಹೋದರೆ ನಿನಗೆ ನಿನ್ನ ತಲೆಯಲ್ಲಿ ಏನಿದೆಯೋ ಅದು ಶ್ಲೋಕದಲ್ಲಿ ಕಾಣಲಿಕ್ಕೆ ಶುರುವಾಗುತ್ತೆ. ಆವಾಗ ಶ್ಲೋಕದಲ್ಲಿ ಸರಿ ಇಲ್ಲ ಅಂತ ಅನಿಸುತ್ತೆ. ಶ್ಲೋಕದಲ್ಲಿ ಏನು ಹೇಳಿದೆ ಅನ್ನೋದನ್ನು ನೀನು ತಲೆಗೆ ತಂದುಕೊಳ್ಳುವ ಪ್ರಯತ್ನ ಮಾಡಿದರೆ ಕೃಷ್ಣ ಎಷ್ಟು ವಿಸ್ತಾರವಾದ ಮನಸ್ಸಿನ ಪ್ರಭೇದಗಳನ್ನು ಇಲ್ಲಿ ಹೇಳ್ತಾ ಇದ್ದಾನೆ. ಇದು ಮತ್ತೆ ಅವನ ಸ್ವಭಾವದ್ದೇ ವಿಭಾಗಗಳು. ಮನುಷ್ಯನಿಗೆ ಅಂದರೆ ಒಬ್ಬನೇ 4 ಆಗ್ತಾನೆ. ಒಬ್ಬ ಅಧ್ಯಯನಶೀಲ, ಹಾಗೆ ಅಂತ ಹೇಳಿ ಮಕ್ಕಳಿಗೆ ಯಾರಾದರೂ ಹೊಡಿಲಿಕ್ಕೆ ಬಂದರೆ ರಕ್ಷಣೆಯೂ ಮಾಡ್ತಾನೆ. ಅವನದ್ದೇ ತೋಟದಲ್ಲಿ 4 ಹೂವಿನ ಗಿಡ, ತುಳಸಿ ಗಿಡ ನೆಟ್ಟು ಅಲ್ಲಿಂದ ತನಗೆ ಬೇಕಾದ ವಸ್ತುಗಳನ್ನು ಸಿದ್ಧಪಡಿಸಿಕೊಳ್ತಾನೆ. ಇನ್ನು ಮನೆಯಲ್ಲಿ
ಮಕ್ಕಳನ್ನು ಕರ್ಕೊಂಡು ಹೋಗಿಬಿಡೋದು, ವಾಪಸ್ಸು ಮನೆಯಿಂದ ಇನ್ನೇನು ಸಾಮಗ್ರಿಗಳನ್ನು ತಂದು ಸಿದ್ಧಪಡಿಸುವುದು ಅನ್ನುವ ಸರ್ವೀಸನ್ನು ಕೊಡ್ತಾನೆ. ಅದರಿಂದ ಇದು 4 ಯಾರು ಬಿಟ್ಟು ಹೇಳಲಿಕ್ಕೆ ಇರುವಂಥದ್ದಲ್ಲ. ಬ್ರಹ್ಮ ಅಣತಿ, ದೊಡ್ಡದನ್ನು ತಿಳಿಯುತ್ತಾನೆ. ಕ್ಷತಾತ್ ತ್ರಾಯತೆ, ನೊಂದವರಿಗೆ ದನಿಯಾಗುತ್ತಾನೆ, ನೊಂದವರಿಗೆ ತೋಳ್ಬಲದಿಂದ ರಕ್ಷಣೆಯನ್ನು ನೀಡುತ್ತಾನೆ. ವಿಷಾಂ ಯಾಪಯತಿ, ವಿಟ್ ಅಂದರೆ ಪ್ರಜೆಗಳು, ಪ್ರಜೆಗಳಿಗಿರುವ ಅಗತ್ಯ ವಸ್ತುಗಳನ್ನು ಕಾಲಕಾಲಕ್ಕೆ ಅಂದರೆ ಮ್ಯಾನೇಜರ್. ಇನ್ನು ಹೇಳುವುದಾದರೆ ವಿಸ್ಡಮ್, ಪ್ರೊಟೆಕ್ಷನ್, ಪ್ರೊಡಕ್ಷನ್, ಸರ್ವಿಸ್. ಇದು 4 ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಮಾತಾಡಿದ್ದು. ಶುಚಾದ್ರವತಿ, ಇನ್ನೊಬ್ಬರ ನೋವಿಗೆ ಕರಗಿ ಯಾರು ಮಾತಾಡ್ತಾನೋ ಅಥವಾ ಕಾರ್ಯವನ್ನು ನಡೆಸ್ತಾನೋ ಅಂಥವನು ಸ್ವಭಾವ ಪ್ರಭವೈಹಿ ಗುಣೈಹಿ. ಹಾಗಾಗಿ ಬೃಹತ್ತಾದ ಸತ್ವದ ಕಡೆಗೆ, ಸತ್ಯದ ಕಡೆಗೆ ಸಾಗುವ ಹೆಜ್ಜೆ ಉಳ್ಳವನು, ಕ್ಷತಗೊಂಡವರಿಗೆ ತ್ರಾಣ ನೀಡುವವನು, ಪ್ರಜೆಗಳಿಗೆ, ಪ್ರಜ್ಞಾವಂತರಿಗೆ ಅಗತ್ಯ ವಸ್ತುಗಳನ್ನು ಅಗತ್ಯ ಕಾಲದಲ್ಲಿ ಅಗತ್ಯವಿದ್ದಷ್ಟು ಒಪ್ಪಿಸುವವನು, ನೋವುಂಡು ಅಥವಾ ಇನ್ನೊಬ್ಬರಿಗೆ ಕಷ್ಟಕ್ಕಾಗುವಾಗ ಕರಗುವವನು. ಅದರಿಂದಾಗಿಯೇ ಒಂದು ಮಾತು, ನೈವ ಶೂದ್ರೋ ಭವೇಚ್ಛೂದ್ರ ಬ್ರಾಹ್ಮಣೋ ನಚ ಬ್ರಾಹ್ಮಣ ಅಂತ. ಇನ್ನೊಬ್ಬನ ಕಷ್ಟಕ್ಕೆ ಕರಗದ ಬ್ರಾಹ್ಮಣ್ಯ ಅಲ್ಲ, ಇನ್ನೊಬ್ಬರ ಕಷ್ಟಕ್ಕೆ ಕರಗದ ಕ್ಷತ್ರಗುಣ ಅಲ್ಲ, ಇನ್ನೊಬ್ಬರ ನೋವಿಗೆ ಕರಗದ ವ್ಯಾಪಾರ ಅಲ್ಲ ಅಂತ. ಇನ್ನೂ ಸರಿಯಾಗಿ ಹೇಳೋದಾದರೆ ಸರ್ವೀಸು ಅಂತ ಇಟ್ಕೊಳ್ಳಿ. ಸರ್ವೀಸ್ ಮೈಂಡೆಡ್ ಆಗಿ ಒಬ್ಬ ಪಾಠ ಮಾಡಲಿಲ್ಲ ಅಂದರೆ ಅವನ ಬ್ರಾಹ್ಮಣ್ಯಕ್ಕೆ ಬಲ ಇಲ್ಲ. ಸರ್ವೀಸ್ ಮೈಂಡೆಡ್ ಆಗಿ ಅವನು ರಕ್ಷಣೆಯನ್ನು ನೀಡಲಿಲ್ಲ ಅಂದರೆ ಅವನ ಆ ಗುಣಕ್ಕೂ ತಳ ಇಲ್ಲ ಅಂತಾಯಿತು. ಅದಕ್ಕೆ ಪದ್ಭ್ಯಾಂ ಶೂದ್ರ ಅಜಾಯತ ಅಂತ. ಅದು ತಳ, ಅದು ಆಧಾರ ಸ್ತಂಭ. ಆ ಭಾವ ಇಲ್ಲದೆ, ಸೇವಾ ಮನೋಭಾವ ಇಲ್ಲದೆ ಮೇಲಿನ ಮೂರೂ ವರ್ಣದ ಚಟುವಟಿಕೆ ಅಂತನ್ನುವುದು, ಅದರ ಯೋಚನೆ ಅನ್ನೋದು ಕೇವಲ ಸಂಪತ್ತಿನ ಕಡೆಗೆ ತಿರುಗಿತು, ಅಥವಾ ಅದು ಪ್ರತಿಷ್ಠೆಯ ಕಡೆಗೆ ತಿರುಗಿತು, ಅಥವಾ ಅದು ಕೇವಲ ನಾನಿದನ್ನು ಮಾಡಬೇಕಷ್ಟು, ನನ್ನ ಕರ್ತವ್ಯ ನಾನು ಮಾಡಿಬಿಡ್ತೇನೆ ಅಂತನೂ ಅಲ್ಲ. ಅದು ಬರೀ ಅಷ್ಟೇ ಅಲ್ಲ, ಅದರಲ್ಲೊಂದು ಪ್ರೀತಿ ಇರಬೇಕು. ನಾನು ಇದು ಮಾಡಬೇಕಾದದ್ದು ನನ್ನವರಿಗಾಗಿ ಮಾಡಬೇಕಾದದ್ದು ನನ್ನ ಸುತ್ತಲಿನ ಮುಂದಿನವರಿಗೂ ಒಂದು ಪಾಠ ಆಗುತ್ತೆ ಅನ್ನುವ ಎಚ್ಚರದೊಟ್ಟಿಗೆ ಮಾಡಿದರೆ ಆವಾಗ ಇದು 3 ಕೂಡ ಸ್ವಭಾವ ಪ್ರಭವೈಹಿ ಗುಣೈಹಿ ಪ್ರವಿಭಕ್ತಾನಿ. ಅದಕ್ಕೆ ಆ ಶಬ್ದ ಬಳಸಿದ್ದು ಭಕ್ತಾನಿ ಅಲ್ಲ, ವಿಭಕ್ತಾನಿ ಅಲ್ಲ, ಪ್ರವಿಭಕ್ತಾನಿ. ಬಹಳ ಆಲೋಚನೆ ಮಾಡಿಯೇ ನೀವಿನ್ನು ಜಗತ್ತಿನ ಯಾವ ಮೂಲೆಗೆ ಹೋದರೂ ಈ ಶಬ್ದದಿಂದ ಹೇಳದೇ ಇರ್ಬೋದು ಅವರನ್ನು. ಆದರೆ ಇರುವುದು ಹೀಗೇ, ನೀವು ಅವರಿಗೆ ಹೆಸರು ಕೊಡದೇ ಇರ್ಬೋದಷ್ಟೇ. ಅವರ ಅಲ್ಲಲ್ಲಿಯೂ ಯೂನಿವರ್ಸಿಟಿಗಳು ಇರ್ತವೆ, ಅಲ್ಲಲ್ಲಿಯೂ ಆಡಳಿತ ವ್ಯವಸ್ಥೆ ಇದೆ, ಅಲ್ಲಲ್ಲಿಯೂ ಬಿಸ್ನೆಸ್ಸು ಪಾಯಿಂಟ್ಗಳು ಇದ್ದೇ ಇರ್ತವೆ. ಉಳಿದಂತೆ ಈ 3 ಜನರನ್ನು ಕೂಡ ಹಿನ್ನೆಲೆಯಾಗಿ, ಅಂದರೆ ಅವರಿಗೆ ಹಿನ್ನೆಲೆಯಾಗಿ ನಿಂತು ಕೆಲಸ ಮಾಡೋರು ಇರ್ತಾರೆ. ಹಾಗಾಗಿ ಇದು 3 ಸೇರಿ 4ನೆಯ ವರ್ಣದ ಸಹಕಾರದೊಂದಿಗೇ ಜಗತ್ತು ನಡೀತಾ ಇದೆ ಅನ್ನೋದ್ರಿಂದಾಗಿ ಪ್ರವಿಭಕ್ತಾನಿ ಕರ್ಮಾಣಿ. ಅದಕ್ಕೋಸ್ಕರ ಕರ್ಮ ಹಾಗೆ ಹೇಳಿದ್ದು. ಕರ್ಮ ಅಂತಂದರೆ ಅವರವರು ನಡೆಸಬೇಕಾದಂಥದ್ದೇನಿದೆಯೋ ಅದನ್ನು ಮುಂದೆ ಇನ್ನೂ ಬಿಡಿಸಿ ಹೇಳ್ತಾನೆ. ಸ್ವಭಾವ ಅಂತ ಬಂದಾಗ ಏನು ಸ್ವಭಾವ ಹೇಳಿದ್ರಿ? ಸ್ವಭಾವ ಪ್ರಭವೈಹಿ ಗುಣೈಹಿ ಅಂತ. ಯಾವ ಸ್ವಭಾವ, ಹೇಗಿರಬೇಕು? ಹೊರಗೆ ಕಾಣುವಂಥದ್ದೇನು? ನಮಗೆ ಒಳಗಿನಿಂದ ಯಾರನ್ನು ಈ ಲಿಟ್ಮಸ್ ಪೇಪರ್ ಇದ್ದು ನೀರಿಗೆ ಅದ್ದಿ ನೋಡಿದ ಹಾಗೆ ನೋಡ್ಲಿಕ್ಕೆ ಬರಲ್ಲ ಯಾರನ್ನು. ಯಾವುದರಲ್ಲಾದರೂ ಒಂದು ಅದ್ದಿ ತೆಗೆಯೋಣ ಅಂತ ಅದನ್ನು ಹೊರಗಿನಿಂದ ಗುರುತಿಸುವುದು ಹೇಗೆ, ಇದರಲ್ಲಿ ಏನಿದೆ ಅಂತ. ಅದಕ್ಕೆ ಕೃಷ್ಣ ಮುಂದಿನ ಪದ್ಯದಲ್ಲಿ ಹೇಳುವಂಥದ್ದು ಶಮೋದಮಸ್ತಪಶೌಚಂ ಕ್ಷಾಂತಿರಾರ್ಜವಮೇವ ಚ ಜ್ಞಾನಂ ವಿಜ್ಞಾನಮಾಸ್ತಿಕ್ಯಂ ಬ್ರಹ್ಮಕರ್ಮ ಸ್ವಭಾವಜಂ. ಶಮ ಅಂತಂದರೆ ಶಂ ಅನ್ನಿಸಿದಂತಹ ಭಗವಂತನಲ್ಲಿಯೇ ನಿರಂತರ ಮನನಶೀಲನಾಗುವಂಥದ್ದು. ಅಂದರೆ ಅದು ಎತ್ತರದ ವಸ್ತು ಅಂತ ಗೊತ್ತಿದ್ದು ಅದರ ಕಡೆಗೆ ನಿಷ್ಠೆ ಉಳ್ಳಂಥದ್ದೇನಿದೆ, ಮನ್ನಿಷ್ಠತಾ ಬುದ್ಧೇ, ಬುದ್ಧಿಯ ನಿಷ್ಠೆ ಎತ್ತರದ ತತ್ವದ ಕಡೆಗೆ, ಸತ್ಯದ ಕಡೆಗೆ ಅಂತಿದ್ದಾಗ ಶಮಃ. ಮದವನ್ನು ಅಡಿಮೇಲು ಮಾಡಿದರೆ ಅದು ದಮ. ಇಂದ್ರಿಯಗಳು ಯಾವಾಗಲೂ ಕೂಡ ಒಂದು ಚೂರು ಬಲಿಷ್ಠವಾದೊಡನೆ ತನ್ನ ಆಧಿಪತ್ಯವನ್ನು ಸಾಧಿಸಲಿಕ್ಕೆ ಹೊರಡುತ್ತೆ. ಆ ಆಧಿಪತ್ಯವನ್ನು ಹಿಂದಕ್ಕೆ ಎಳೆದು ಯಾರು ನಿಗ್ರಹಿಸಿ ನಿಲ್ತಾನೋ ಅವನು ದಮ.
ಇಂದ್ರಿಯ ನಿಗ್ರಹ. ತಪಃ ಬೀಳುವ ಸ್ಥಿತಿಯನ್ನು ಬೀಳದಂತೆ ತಡೆದುಕೊಳ್ಳುವುದೇನಿದೆ ಪತ ಅಲ್ಲಲ್ಲ, ತಪ. ಪತ ಅಂದರೆ ಬೀಳುವುದು, ಅದು ಪತ ಆಗಬಾರದು, ತಪ ಆಗಬೇಕು. ಹಿಡಿದಿಟ್ಟುಕೊಳ್ಳುವುದು. ವ್ರತ ಬಿಡುವುದು ಬಹಳ ಸುಲಭ, ನಡೆಸಿಕೊಂಡು ಕೊನೆಯ ತನಕ ಮುಟ್ಟುವುದು ಬಹಳ ಕಷ್ಟ. ಬೀಳದಂತೆ ತಡೆದುಕೊಳ್ಳುವುದೇನಿದೆ ಅದೇ ಒಂದು ದೊಡ್ಡ ಗುಣ, ಅದು ತಪಸ್ಸು. ತಿಂದುಬಿಡೋಣ, ಯಾರು ನೋಡ್ತಾರೆ ಅಂತ ಮನಸ್ಸು ಹೇಳ್ತಾ ಇರುತ್ತೆ. ಆದರೆ ತಿನ್ನದೇ ನಿಗ್ರಹಿಸಿಕೊಂಡು ಆ ಹೊತ್ತನ್ನು ಇಲ್ಲ ನನಗೆ ಬೇಕಾಗಿಲ್ಲ, ನಾನು ಸಮಯಕ್ಕೆ ಸರಿಯಾಗಿ ಆ ಹೊತ್ತು ಬಿಟ್ಟರೆ, ಪ್ರಸಾದ ಬಿಟ್ಟರೆ ಬೇರೆ ಏನು ಸ್ವೀಕರಿಸುವುದಿಲ್ಲ ಅನ್ನೋ ಒಂದು ಯೋಚನೆ ಇದೆಯಲ್ವ, ಅದು ತಪಸ್ಸೆ. ಅಥವಾ ಒಳ್ಳೆಯದು ಸುಲಭವಾಗಿ ಅವರೇ ಕೊಡ್ತಾರೆ ಟೇಬಲ್ ಕೆಳಗಡೆ ತಂದು, ನೀವು ತೊಗೊಂಡ್ರೆ ಸರಿ, ನೀವೇನು ಕೇಳಬೇಕಾಗಿಲ್ಲ. ನೀವು ಒಂದು ಸೈನ್ ಹಾಕ್ಕೊಡ್ಲಿಕ್ಕೆ ಅವ್ರು ಕೇಳ್ತಾರೆ, ಅಷ್ಟು ಮಾಡಿದರೆ ಆಯಿತು ಅಂತ ಮೇಲ್ನೋಟಕ್ಕೆ ಹಾಗೇ ಅನಿಸುತ್ತೆ. ಆದರೆ ಅದ್ರ ಒಂದು ಸರ್ತಿ ಅವನ ಮನಸ್ಸು ಆಗಲಿ, ಮನೆಯಲ್ಲಿ ಅವಳು ಕಿರಿಕಿರಿ ಮಾಡ್ತಾಳೆ, ಮಕ್ಕಳು ಕಾಟ ಕೊಡ್ತಾರೆ, ಇನ್ಯಾರೋ ಮೇಲಿಂದ ಒತ್ತಡ ಹೇರ್ತಾನೆ ಅನ್ನುವ ಈ ಕಾರಣಕ್ಕೆ ಒಮ್ಮೆ ಅದರಲ್ಲಿ ಜಾರಿದ ಅಂದರೆ ತಪಸ್ಸು ಹೋಯಿತು. ಅದರಿಂದಾಗಿ ಯಾವುದು ದಾರಿ ತಪ್ಪಿಸುವ ಸ್ಥಿತಿಯಲ್ಲೂ ಕೂಡ ಬೀಳದಂತೆ ಮನಸ್ಸನ್ನು ದೃಢವಾದ ಆಲೋಚನೆ, ತಪ ಆಲೋಚನೆ ಅಂತ, ಒಳಿತಿನ ಆಲೋಚನೆ ಅದು. ಲೋಚನ ಅಂತಂದರೆ ಕಣ್ಣು, ಒಳಗಿನ ದೀರ್ಘವಾದ ದೃಷ್ಟಿಯನ್ನು ಇಟ್ಟುಕೊಂಡಂತಹ ಯೋಚನೆಗಳೇನಿದೆ ಅದು ಆಲೋಚನೆ. ಅಂತಹ ಆಲೋಚನೆ ಮಾಡುವುದೇ ತಪಸ್ಸು. ಅಂತಹ ತಪಸ್ಸು ಶೌಚಂ, ಮಾನಸಿಕ ದೈಹಿಕ ಎರಡೂ ಸೇರಿ ಶುಚಿತ್ವ. ಕ್ಷಾಂತಿ ಸಹಿಸಿಕೊಳ್ಳುವಿಕೆ, ಬೈದಾಗಲೋ ಬಡಿದಾಗಲೋ ಏನೋ ಒಂದು ವ್ಯಥೆ ಆಗುತ್ತೆ, ಅಲ್ಲಿ ನಾವು ಪ್ರತಿಕ್ರಿಯಿಸಿದರೆ ನಮಗೊಂದು ಕ್ಷಣಕ್ಕೆ ಸಮಾಧಾನ ಆಗ್ಬೋದು, ಅದು ಪರಿಸ್ಥಿತಿ ತಿಳಿ ಆಗೋದಿಲ್ಲ. ಅಂಥ ಸ್ಥಿತಿಯಲ್ಲಿ ನಾವು ಸಹಿಸಿಕೊಳ್ಳುವುದರಲ್ಲೇ ಲಾಭ. ನನಗೆ 2 ತಾಕತ್ತಿದೆ, 2 ಬಾರಿಸಿಬಿಡ್ತೇನೆ, ಸರಿ, ಬಾರಿಸಿದ್ರಿಂದಾಗ ಅವನು ಬಾರಿಸೋರನ್ನು ಕರ್ಕೊಂಬರ್ತಾನೆ. ಅದು ಬೆಳೀತಾ ಹೋಗುತ್ತೆ ಹೊರತು ನಿಲ್ಲುವುದಿಲ್ಲ. ಆ ಕ್ಷಣಕ್ಕೆ ಒಂದು ಬಗ್ಗಿದಂತೆ ಇದ್ದರೂ ಬೆಳೆಯದಂತೆ ಮಾಡಿ ನಾವು ಇನ್ನೊಂದು ಕಡೆಗೆ ಗಮನ ಕೊಟ್ಟು ನಮ್ಮ ಬಲವನ್ನು ಸರಿಯಾದ ಮಾರ್ಗಕ್ಕೆ ಕರೆದೊಯ್ಯುವಂತೆ ಮಾಡುವಂತಹ ಸಹಿಸಿಕೊಳ್ಳುವಿಕೆ ಏನಿದೆ ಇದು ಗುಣ. ಅದೇ ಇದು ಕ್ಷತ್ರಿಯನಿಗಲ್ಲ, ಯಾರಿಗೆ ಹೇಳಿದ್ದು? ಬ್ರಹ್ಮಕರ್ಮ ಸ್ವಭಾವಜಂ. ಯಾರು ಆಳಬೇಕೋ ಅವನೇ ಅಳುತ್ತಾ ಕೂತ್ರೆ ಅದು ಕ್ಷಾಂತಿ, ವೇಸ್ಟ್. ಆಳಬೇಕಾದವನು ಅಳುವುದಲ್ಲ. ಯಾರು ನಿಗ್ರಹಿಸಿ ಅದರಿಂದ ಅವನಿಂದ ಸರಿ ಕೆಲಸ ಮಾಡಿಸಬೇಕು ಅಂತಲೇ ಕೊಟ್ಟ ಅಧಿಕಾರವು ಅವನು ನಾವು ಹೇಳಿದ್ದು ಕೇಳುವುದಿಲ್ಲ ರೀ, ಅಯ್ಯೋ ನೀನು ಅಧಿಕಾರಕ್ಕೆ ಲಾಯಕ್ಕಲ್ಲ ಅಂತ ಅರ್ಥ. ಹಾಗಾಗಿ ಅದು ಕ್ಷಾಂತಿ. ಆರ್ಜವ ನೇರ ನಡೆನುಡಿ, ಕೂಡುವುದರಿಂದ ಹಿಡಿದು ಮಾತಾಡುವುದರಿಂದ ಹಿಡಿದು ನೋಡುವುದರಿಂದ ಹಿಡಿದು ನಡೆಯುವುದರಿಂದ ಹಿಡಿದು ಎಲ್ಲವೂ ನೇರ ನಡೆನುಡಿ. ಜ್ಞಾನ ತಿಳಿವು, ತಿಳಿವಿನೊಂದಿಗೆ ಕೂಡಿದ ಕ್ರಿಯೆ, ಆಳವಾದ ಅರಿವು, ಮೇಲಿನ ತಿಳಿವು ಜ್ಞಾನಂ. ವಿಜ್ಞಾನಂ ಅದರದ್ದೇ ಇನ್ನೂ ಆಳವಾದ ತಿಳಿವು. ಆಸ್ತಿಕ್ಯ ನಾನು ತಿಳಿಯದೇ ಇರುವ ಸಂಗತಿಯೂ ಜಗತ್ತಿನಲ್ಲಿದೆ ಅನ್ನುವ ಎಚ್ಚರದೊಂದಿಗೆ ಬದುಕುವಂಥದ್ದು. ಇದಿಷ್ಟು ಕೂಡ ಒಬ್ಬ ಸತ್ಯವನ್ನು ತಿಳಿಯಬೇಕು ಅಂತ ದೂರದ ಕಡೆಗೆ ದೃಷ್ಟಿ ಹಾಯಿಸಬೇಕಾದ ಎಚ್ಚರ ಉಳ್ಳವನಾದರೆ ಅವನಿಷ್ಟು ಗುಣಗಳನ್ನು ಹೊಂದಿರಬೇಕು ಅಂತ ಮುಂದೆ ಎಲ್ಲ ಉಳಿದ ಸ್ವಭಾವ ಗುಣಗಳೇನು ಅನ್ನೋದನ್ನು ಕೃಷ್ಣ ನಿರೂಪಣೆ ಮಾಡ್ತಾನೆ. ಮತ್ತಷ್ಟು ಸಂಗತಿಯನ್ನು ನಾಳೆಯ ಚಿಂತನೆಯಲ್ಲಿ ಕೇಳೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು. कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः. कृष्णाय यादवेन्द्राय ज्ञानेन्द्राय योगिनीनाथाय विष्णुनीशाय नमो वेदान्तवेदिने. कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः. परमात्मने सततमेकरूपिणे दशरूपिणे शतसहस्ररूपिणे अविकारिणे स्फुटमनन्तरूपिणे सुखचित् समस्ततनवे नमो नमः.